ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ತಳವಾರ್, GTU ಗೌರ್ಮೆಂಟ್ ITI ದಾವಣಗೆರೆ. ನಾವು ಹಿಂದಿನ ಒಂದು ವಿಡಿಯೋ ಲೆಕ್ಚರಲ್ಲಿ ಲೇತ್ ಮಷೀನಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಲೇತ್ ಮಷೀನಲ್ಲಿ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಅಸೆಸರಿಗಳ ಬಗ್ಗೆ, ವರ್ಕ್ ಹೋಲ್ಡ್ ಮಾಡಲಿಕ್ಕೆ ಮತ್ತು ವರ್ಕನ್ನು ಸಪೋರ್ಟ್ ಮಾಡಲಿಕ್ಕೆ, ವರ್ಕ್ ಪೀಸನ್ನು ಸಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಅಸೆಸರಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿದೆಯಲ್ಲ, ಇದು ತ್ರಿಜ್ಯಾ ಚೆಕ್ ಅಂತ ಹೇಳ್ತೀವಿ. ಇದು ಒಂದು ವರ್ಕ್ ಹೋಲ್ಡಿಂಗ್ ಅಸೆಸರಿ ಅಥವಾ ಡಿವೈಸ್ ಅಂತ ಹೇಳ್ತೀವಿ. ಇದನ್ನು ನೀವೆಲ್ಲ ನೋಡಿರ್ತೀರ. ಇದು ನೋಡಿ, ಕಾಲೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಮ್ಯಾಗ್ನೆಟಿಕ್ ಚೆಕ್ಕು. ಸೊ ಇದು ಕಾಲೆಟ್ಗಳು, ಇವು ಮ್ಯಾಂಡ್ರಲ್ಸ್ ಅಂತ ಹೇಳ್ತೀವಿ. ಇದು ತ್ರಿಜ್ಯಾ ಚೆಕ್ಕು, ಕಾಲೆಟ್ಸ್. ಇದು ಲೈನ್ ಡಯಾಗ್ರಾಮ್ ಇದೆ. ಇಲ್ಲಿ ನೋಡ್ರಿ, ಇದು ಡಾಕ್ ಕ್ಯಾರಿಯರ್ ಅಂತ ಹೇಳ್ತೀವಿ. ಇದು ಬೆಂಟ್ ಟೇಲ್ ಟೈಪ್ ಡಾಕ್ ಕ್ಯಾರಿಯರ್. ಇದು ಸ್ಟ್ರೇಟ್. ನೆಕ್ಸ್ಟ್ ನೋಡಿ, ಇದು ವಿತ್ ಬಾಕ್ಸ್ ಟೈಪ್ ಸೇಫ್ಟಿ ಟೈಪ್ ಇರುತ್ತೆ. ಇದು ಡಾಕ್ ಕ್ಯಾರಿಯರ್. ಇದು ಅಡ್ಜಸ್ಟೇಬಲ್. ಇಲ್ಲಿ ಲೇತ್ ಅಸೆಸರಿ ಒಳಗೆ ವರ್ಕ್ ಹೋಲ್ಡಿಂಗ್ ಮತ್ತು ವರ್ಕ್ ಸಪೋರ್ಟಿಂಗ್ ಅಂತ ಎರಡು ರೀತಿಯ ಅಸೆಸರಿ ಬರ್ತಾವೆ. ಒಂದು ವರ್ಕ್ ಹೋಲ್ಡಿಂಗು, ಇನ್ನೊಂದು ವರ್ಕ್ ಸಪೋರ್ಟಿಂಗ್. ಸೊ ಈಗ ಮೊದಲು ನಾವು ವರ್ಕ್ ಹೋಲ್ಡಿಂಗ್ ಅಸೆಸರೀಸ್ ಯಾವು ಏನಂತ ತಿಳ್ಕೊಳ್ಳೋಣ. ವರ್ಕ್ ಹೋಲ್ಡಿಂಗ್ ಅಂದ್ರೆ ನಿಮ್ಮ ತಲೆಯಲ್ಲಿ ಏನಿರ್ಬೇಕಂದ್ರೆ, ಇವು ಡೈರೆಕ್ಟ್ ಆಗಿ ವರ್ಕ್ ಅನ್ನ ಹೋಲ್ಡ್ ಮಾಡ್ತಕ್ಕಂಥ ಅಸೆಸರಿಗಳು. ಇವಕ್ಕೆ ನಾವೇನಂತೀವಿ, ವರ್ಕ್ ಹೋಲ್ಡಿಂಗ್ ಅಸೆಸರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ವರ್ಕ್ ಹೋಲ್ಡಿಂಗ್ ಅಸೆಸರಿಗಳಲ್ಲಿ ಏನ್ ಮಾಡುತ್ತೆ, ದೇ ಕ್ಯಾನ್ ಬಿ ಡೈರೆಕ್ಟ್ಲಿ ಮೌಂಟೆಡ್ ಆನ್ the work can be directly mounted on these accessories and held. ವರ್ಕ್ ಡೈರೆಕ್ಟ್ ಆಗಿ ಈ ಒಂದು ಅಸೆಸರಿ ಮೇಲೆ ಹೆಲ್ಡ್ ಅಪ್ ಆಗಿರುತ್ತೆ. ಎಕ್ಸಾಂಪಲ್ ಇದು ಫೋರ್ಜಾ ಚೆಕ್. ಇಲ್ಲಿದೆ ನೋಡಿ, ಫೋರ್ಜಾ ಚೆಕ್ ಇದು. ನೆಕ್ಸ್ಟ್ ತ್ರಿಜ್ಯಾ ಸೆಲ್ಫ್ ಸೆಂಟ್ರಿಂಗ್ ಚೆಕ್. ಇದು ತ್ರಿಜ್ಯಾ ಸೆಲ್ಫ್ ಸೆಂಟ್ರಿಂಗ್ ಚೆಕ್. ಫೇಸ್ ಪ್ಲೇಟ್ ಅಂತ ಬರುತ್ತೆ. ಸೊ ಇದು ಫೇಸ್ ಪ್ಲೇಟು. ಇವುಗಳ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಲೇತ್ ಮ್ಯಾಂಡಲ್ಸ್. ಇಲ್ಲಿದೆ, ಇದು ಸಿಲಿಂಡ್ರಿಕಲ್ ರಾಡು, ಶಾಫ್ಟ್ ತರ ಇರುತ್ತೆ. ಎರಡು ಕಡೆ ಸೆಂಟರ್ ಹೋಲ್ ಇರ್ತಾವು, ಎರಡು ಕಡೆ. ಆಮೇಲೆ ಇಲ್ಲಿ ಎರಡು ಎಂಡಲ್ಲಿ ಸ್ವಲ್ಪ ಫ್ಲಾಟ್ ಇರುತ್ತೆ. ಯಾಕೆ ಏನು ಅಂತ ಅದು ಇದು ಬಂದಾಗ ಹೇಳ್ತೇನೆ ನಾನು. ನೆಕ್ಸ್ಟ್ ಕಲೆಕ್ಟಿವ್. ಸೊ ಇವುಗಳನ್ನ ಡೈರೆಕ್ಟ್ ಲೇತ್ಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ಇಲ್ಲಿ ಆಟೋ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಮಷೀನಿಂಗ್ ಮಾಡಲಿಕ್ಕೆ ನಾವು ಈ ಕಲೆಟ್ಸ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಇವೆಲ್ಲ ಡೈರೆಕ್ಟ್ ಆಗಿ ವರ್ಕ್ ಅನ್ನು ಹೋಲ್ಡ್ ಮಾಡ್ತಕ್ಕಂಥ ಫೋರ್ಜಾ ಚೆಕ್, ತ್ರಿಜ್ಯಾ ಚೆಕ್, ಫೇಸ್ ಪ್ಲೇಟ್, ಮ್ಯಾಂಡ್ರಿಲ್, ಕಾಲೆಟ್ಸ್. These are all the accessories which holds the workpiece directly. ನೆಕ್ಸ್ಟ್ ಈಗ ನಾವು ವರ್ಕ್ ಸಪೋರ್ಟ್ ಮಾಡ್ತಕ್ಕಂಥ ಡಿವೈಸ್ಗಳು, ಅಂದ್ರೆ ವರ್ಕ್ ಅನ್ನ ಡೈರೆಕ್ಟ್ ಆಗಿ ಹೋಲ್ಡ್ ಮಾಡಲ್ಲ, ಬಟ್ ಇವು ಸಪೋರ್ಟ್ ಮಾಡ್ತೀವಿ, ಬೇಕೇ ಬೇಕಾಗುತ್ತೆ. ದೇ ಡು ನಾಟ್ ಹೋಲ್ಡ್ ದೆಮ್ಸೆಲ್ಸ್ ಬಟ್ ಸಪೋರ್ಟ್. ಇವು ವರ್ಕ್ ಅನ್ನ ಸಪೋರ್ಟ್ ಮಾಡ್ತವೆ, ಹೋಲ್ಡ್ ಮಾಡಲ್ಲ ಇವು. ಎಕ್ಸಾಂಪಲ್ ಕ್ಯಾಚ್ ಪ್ಲೇಟ್ ಇಲ್ಲಿದೆ ನೋಡಿ. ಸೊ ಇದಕ್ಕೆ ನಾವು ಕ್ಯಾಚ್ ಪ್ಲೇಟ್ ಅಂತ ಹೇಳ್ತೀವಿ. ಇದ್ರ ಮೇಲೆ ವರ್ಕ್ ಮೌಂಟ್ ಆಗಿಲ್ಲ, ಬಟ್ ಇದು ಸಪೋರ್ಟ್ ಮಾಡುತ್ತೆ, ವರ್ಕ್ ಅನ್ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಡ್ರೈವಿಂಗ್ ಪ್ಲೇಟ್. ಇದು ಡ್ರೈವಿಂಗ್ ಪ್ಲೇಟು. ಸೊ ಇಲ್ಲಿ ಸ್ಲಾಟ್ ಇದ್ರೆ ಇದರಲ್ಲಿ ಡ್ರೈವಿಂಗ್ ಪ್ಲೇಟ್ ಅಲ್ಲಿ ಏನಿರುತ್ತೆ, ಒಂದು ಪಿನ್ ಇರುತ್ತೆ. ಲೇತ್ ಸೆಂಟರ್ಸ್. ಆದ್ಮೇಲೆ ಲೇತ್ ಕ್ಯಾರಿಯರ್, ಬೆಂಟ್ ಟೇಲು ಮತ್ತು ಸ್ಟ್ರೇಟ್ ಟೇಲ್ ಇರ್ತಕ್ಕಂಥ ಲೇತ್ ಕ್ಯಾರಿಯರ್, ಡಾಟ್ ಕ್ಯಾರಿಯರ್ ಅಂತ ಕೂಡ ನಾವು ಹೇಳ್ತೇವೆ. ಅದಾದ್ಮೇಲೆ ಲೇತ್ ಫಿಕ್ಸ್ಡ್ ಸ್ಟಡಿ. ಇದು ನೋಡಿ, ಇದು ಫಿಕ್ಸ್ಡ್ ಸ್ಟಡಿ ಅಂತ. ಲೇತ್ ಫಿಕ್ಸ್ಡ್ ಸ್ಟಡಿ, ಇದ್ರ ಮಧ್ಯೆ ವರ್ಕ್ ಪೀಸ್ ಹಾದು ಹೋಗುತ್ತೆ. ನೆಕ್ಸ್ಟ್ ಲೇತ್ ಟ್ರಾವೆಲಿಂಗ್ ಸ್ಟಡಿ.
ಇಲ್ಲಿದೆ ನೋಡಿ, ಇದು ಲೇತ್ ಟ್ರಾವೆಲಿಂಗ್ ಸ್ಟಡಿ. ಸೊ ಇದನ್ನು ನಾವು ಕ್ಯಾರೇಜ್ ಮೇಲ್ಗಡೆ ಮೌಂಟ್ ಮಾಡಿರ್ತೇವೆ. ಇದು ಟ್ರಾವೆಲ್ ಆಗ್ತಾ ಇರುತ್ತೆ ವರ್ಕ್ ಪೀಸ್ ಜೊತೆಗೇನೆ ಟ್ರಾವೆಲ್. ಕ್ಯಾರೇಜ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಆ ರೀತಿ ಇದು ಕೂಡ ವರ್ಕ್ ಪೀಸಿಗೆ ಸಪೋರ್ಟ್ ಮಾಡ್ತಾ ಟ್ರಾವೆಲ್ ಆಗ್ತದೆ. ಸೊ ಈಗ ನೀವೇನೇನು ಇದು ತಿಳ್ಕೊಂಡ್ರಿ, ಫಸ್ಟು ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಯಾವ ರೀತಿ ಇರ್ತಾವೆ ಅಂತ ನೋಡಿದ್ರಿ, ಆಮೇಲೆ ವರ್ಕ್ ಸಪೋರ್ಟಿಂಗ್ ಡಿವೈಸಸ್ ಯಾವ್ಯಾವು ಮತ್ತು ಯಾವ ರೀತಿ ಅಂತ ನೋಡ್ಕೊಂಡ್ರಿ. ಸೊ ಈಗ ನಾವು ವರ್ಕ್ ಹೋಲ್ಡಿಂಗ್ ಡಿವೈಸ್ಗಳಲ್ಲಿ ಮೊದಲನೇದ್ದು ಫೋರ್ಜಾ ಚೆಕ್ ಬಗ್ಗೆ ಸ್ಟಡಿ ಮಾಡೋಣ. ನೋಡಿ, ಇದು ಫೋರ್ಜಾ ಚೆಕ್. ನೋಡಿ 4 ಜಾ, 1 2 3 4 ಜಾ ಇದಾವೆ. 4 ಜಾ ಇರ್ತಕ್ಕಂಥ ಅದಕ್ಕೆ ನಾವು ಇದಕ್ಕೆ ಫೋರ್ಜಾ ಚೆಕ್ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಹ್ಯಾಸ್ ಇಂಡಿಪೆಂಡೆಂಟ್ ಚೆಕ್. ಇದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತೇವೆ ನಾವು, ಇಂಡಿಪೆಂಡೆಂಟ್ ಚೆಕ್ ಅಂತ ಹೇಳ್ತೇವೆ. ಜಾಸ್ ಆರ್ ಅಡ್ಜಸ್ಟೇಬಲ್ ಇಂಡಿಪೆಂಡೆಂಟ್ಲಿ. ಇದಕ್ಕೆ ಯಾಕೆ ಇಂಡಿಪೆಂಡೆಂಟ್ ಚೆಕ್ ಅಂತ ಹೇಳ್ತೇವೆ ಅಂದ್ರೆ, ಇಲ್ಲಿ 4 ಜಾಗಗಳಿದಾವೆ, 1 2 3 4, ಇವುಗಳನ್ನ ನಾವು ಇಂಡಿಪೆಂಡೆಂಟ್ ಆಗಿ ಮೂವ್ಮೆಂಟ್ ಮಾಡಬಹುದು, ಒಳಗಡೆ ಮತ್ತು ಹೊರಗಡೆ. ಇಲ್ಲಿ ಸ್ಲಾಟ್ ಇದೆ, ಸ್ಲಾಟ್ ಅಲ್ಲಿ ಒಳಗಡೆ ಸೀದಾ ಒಳಗಡೆವರೆಗೂ ಹೋಗ್ಲಿಕ್ಕೆ ಮತ್ತು ಹೊರಗಡೆ ಒಂದೊಂದನ್ನ ಇಲ್ಲಿದೆ ನೋಡಿ, ಇದ್ರ ಮುಖಾಂತರ ನಾವು ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡಬಹುದು. ಇದು ಸ್ವಲ್ಪ ಹೆವಿ ಇರುತ್ತೆ, ಕನ್ಸ್ಟ್ರಕ್ಷನ್ ಅಲ್ಲಿ ಸ್ವಲ್ಪ ಹೆವಿ ಆಗಿರುತ್ತೆ, ಹೋಲ್ಡಿಂಗ್ ಪವರ್ ಜಾಸ್ತಿ ಇರುತ್ತೆ. ಈ ಸೆಲ್ಫ್ ಸೆಂಟ್ರಿಂಗ್ 3ಜಾ ಚೆಕ್ ಕಂಪೇರ್ ಮಾಡಿದ್ರೆ ಇಲ್ಲಿ 4ಜಾ ಚೆಕ್ ಅಲ್ಲಿ ಗ್ರಿಪ್ ಜಾಸ್ತಿ ಇರುತ್ತೆ. ಜಾಸ್ ಮೂವ್ಸ್ ಇಂಡಿಪೆಂಡೆಂಟ್ಲಿ ಅಂಡ್ ರಿವರ್ಸಿಬಲ್. ಇಲ್ಲಿ ಪ್ರತಿಯೊಂದು ಜಾನು ಇಂಡಿಪೆಂಡೆಂಟ್ ಆಗಿ ಮೂವ್ ಆಗುತ್ತೆ. ಇದೊಂದು ಸ್ಕ್ರೂ ಅನ್ನು ತಿರುಗಿಸಿದ್ರೆ ಇದು ಜಾ ಮೂವ್ಮೆಂಟ್ ಆಗುತ್ತೆ, ಇಲ್ಲಿ ಇರ್ತಕ್ಕಂಥ ಸ್ಕ್ರೂ ತಿರುಗಿಸಿದ್ರೆ ಇದು ಮೂವ್ಮೆಂಟ್ ಆಗುತ್ತೆ. ಆಮೇಲೆ ಈ ಜಾಸ್ ಏನಾದವಲ್ಲ ಇವನು ಉಲ್ಟಾ ಅಂದ್ರೆ ತಿರುಗಿಸಿ ವಾಪಸ್ ತಿರುಗಿಸಿ ಹಾಕ್ಬೋದು. ಎರಡು ರೀತಿ ಇದನ್ನ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡಬಹುದು. ಈಚ್ ಜಾ ವರ್ಕ್ಸ್ ಇನ್ ಸಪರೇಟ್ ಸ್ಲಾಟ್ ಅಂಡ್ ಆಕ್ಚುಯೇಟೆಡ್ ಬೈ ಇಟ್ಸ್ ಓನ್ ಸ್ಕ್ವೇರ್ ಥ್ರೆಡ್. ಸೊ ಇದ್ರ ಮೇಲೆ ಸ್ಕ್ವೇರ್ ಥ್ರೆಡ್ ಇರ್ತಾವು, ಆಮೇಲೆ ಆ ಸ್ಕ್ವೇರ್ ಥ್ರೆಡ್ ಇಲ್ಲಿ ಚಾಪ್ಟರ್ ಇರ್ತಕ್ಕಂಥ ಸ್ಕ್ವೇರ್ ಥ್ರೆಡ್ಗೆ ಮ್ಯಾಚ್ ಆಗಿರುತ್ತೆ. ಸೊ ಪ್ರತಿಯೊಂದು ಇಂಡಿಪೆಂಡೆಂಟ್ ಆಗಿ ನಾವು ಅಡ್ಜಸ್ಟ್ ಮಾಡಬಹುದು. ಇಲ್ಲಿ ನೋಡಿ, ವರ್ಕ್ ಪೀಸ್ ಕ್ಯಾನ್ ಬಿ ಸೆಟ್ ಐದರ್ ಟ್ರೂ ಆರ್ ಅಸೆಂಟ್ರಿಕ್. ಸೊ ಇಲ್ಲಿ ನಾವು ವರ್ಕ್ ಪೀಸ್ ಅನ್ನ, ಈ ಫೋರ್ಜಾ ಚೆಕ್ ಅಲ್ಲಿ ವರ್ಕ್ ಪೀಸ್ ಅನ್ನ ನಾವು ಸಪೋಸ್ ಅದು ರೌಂಡ್ ಆದ್ರೂ ಇರ್ಬೋದು, ಅಥವಾ ಸ್ಕ್ವೇರ್ ಇರ್ಬೋದು, ಹೆಕ್ಸಾಗನ್ ಇರ್ಬೋದು, ಟ್ರ್ಯಾಂಗುಲರ್, ಯಾವ ಶೇಪ್ ಇದ್ರೂ ಕೂಡ ನಾವು ಇದನ್ನ ಅಸೆಂಟ್ರಿಕ್ ಆಗಿ ಆದ್ರೂ ಸೆಟ್ ಮಾಡ್ಬೋದು ಮತ್ತೆ ಕಾನ್ಸೆಂಟ್ರಿಕ್ ಆಗಿ ಸೆಟ್ ಮಾಡ್ಬೋದು. ಸ್ಪಿಂಡಲ್ ಆಕ್ಸಿಸ್ಗೆ ವರ್ಕ್ ಪೀಸಿನ ಆಕ್ಸಿಸ್ ಒಂದೇ ಲೈನಲ್ಲಿ ಬರೋ ರೀತಿಯಲ್ಲಿ ಸೆಟ್ ಮಾಡೋದಕ್ಕೆ ಕಾನ್ಸೆಂಟ್ರಿಕ್ ಅಂತ ಹೇಳ್ತೀವಿ. ಸ್ಪಿಂಡಲ್ ಆಕ್ಸಿಸ್ ಮತ್ತು ವರ್ಕ್ ಪೀಸ್ ಆಕ್ಸಿಸ್ ಶಿಫ್ಟ್ ಮಾಡಿ ಸೆಟ್ ಮಾಡ್ಲಿಕ್ಕೆ ನಾವೇನಂತ ಹೇಳ್ತೀವಿ, ಅಸೆಂಟ್ರಿಕ್. ಇವು ಅಸೆಂಟ್ರಿಕ್ ಟರ್ನಿಂಗ್ ನಾವು ಇಲ್ಲಿ ಫೋರ್ಜಾ ಚೆಕ್ ಅನ್ನ ಯೂಸ್ ಮಾಡ್ತೇವೆ. T-slots provided on body for clamping irregular shape workpiece or mounting balance weight. ಸೊ ಇಲ್ಲಿ ಈ ಬಾಡಿ ಮೇಲ್ಗಡೆ ಕೆಲವೊಂದಕ್ಕೆ ಟಿ ಸ್ಲಾಟ್ ಅನ್ನು ಮಾಡಿರ್ತಾರೆ. ಇಲ್ಲಿ ಎರಡು ಇದ್ರ ಮಧ್ಯೆ ಇಲ್ಲೊಂದು ಟಿ ಸ್ಲಾಟು, ಇಲ್ಲೊಂದು ಸ್ಲಾಟು, ಇಲ್ಲೊಂದು ಸ್ಲಾಟು, ಇಲ್ಲೊಂದು ಸ್ಲಾಟ್. ಯಾವುದಕ್ಕಂದ್ರೆ ಸಪೋಸ್ ಏನಾದರೂ ಇರ್ರೆಗ್ಯುಲರ್ ಶೇಪ್, ಈ ವರ್ಕ್ ಪೀಸ್ ಇಂದ ಏನೋ ಯಥಾತಥವಾ ಶೇಪ್ ಇರುತ್ತೆ, ಒಂದೇ ರೀತಿ ಇರಲ್ಲ. ಆ ರೀತಿ ಶೇಪ್ ಇರ್ತಕ್ಕಂಥ ವರ್ಕ್ ಪೀಸ್ಗಳನ್ನ ಮೌಂಟ್ ಮಾಡ್ಲಿಕ್ಕೆ ಆ ಟಿ ಸ್ಲಾಟ್ ಅಲ್ಲಿ ನಾವು ಟಿ ಬೋಲ್ಟ್ ಅಂತ ಬರ್ತಾವೆ, ಟಿ ಬೋಲ್ಟು ಮತ್ತೆ ನಟ್ಟು, ಹುಕ್, ಕ್ಲ್ಯಾಂಪ್ ಅವೆಲ್ಲ ಬರ್ತಾವೆ. ಅವನ್ನೆಲ್ಲ ಸೇರಿಸಿ ಅದನ್ನ ನಾವು ಕ್ಲ್ಯಾಂಪ್ ಮಾಡ್ಲಿಕ್ಕೆ, ಏನೋ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸೈಡ್ ಅಲ್ಲಿ ಕ್ಲ್ಯಾಂಪ್ ಮಾಡ್ಲಿಕ್ಕೆ ನಾವೇನ್ ಮಾಡಿರ್ತಾರೆ, ಕೆಲವೊಂದು ಸಾರಿ ಈ ಬಾಡಿ ಏನಿದೆಯಲ್ಲ, ಈ ಬಾಡಿಯಲ್ಲಿ ಟಿ ಸ್ಲಾಟ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ, ವರ್ಕ್ ಪೀಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದ್ ಕಡೆ ಜಾಸ್ತಿ ವೇಟ್ ಇರುತ್ತೆ, ಇನ್ನೊಂದ್ ಕಡೆ ಕಡಿಮೆ ವೇಟ್ ಇರುತ್ತೆ. ಆ ಕಡಿಮೆ ವೇಟ್ ಇರತಕ್ಕಂತ ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಪೋಸಿಟ್ ಅಲ್ಲಿ ನಾವು ಕಡಿಮೆ ವೇಟ್ ಇರ್ತದಲ್ಲ ಅಲ್ಲಿ ವೇಟ್, ಬೇರೆ ವೇಟ್ ಅನ್ನ ನಾವು ಮೌಂಟ್ ಮಾಡ್ತೀವಿ ಚೆಕ್ ಮೇಲೆ. ಈ ಕಡೆ ಜಾಸ್ತಿ ವೇಟ್ ಇದೆ ಅಂತ ಹೇಳ್ಕೊರಿ, ಇದಕ್ಕೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಕಡೆ ಅದೇ ಚೆಕ್ ಮೇಲೆ ಒಂದು ನಾವು ಇದು ಮೌಂಟ್ ಮಾಡ್ಬೇಕಾಗತ್ತೆ, ವೇಟ್ ಅನ್ನ. ಯಾಕಂದ್ರೆ ಅದನ್ನ ಮೌಂಟ್ ಮಾಡಲಿಲ್ಲ ಅಂದ್ರೆ ಈ ಮೂಮೆಂಟ್ ಏನಾಗುತ್ತೆ, ಈ ತಿರುಗುವಾಗ, ಚೆಕ್ ತಿರುಗುವಾಗ ಕೆಳಗೆ ಬೀಳ್ತದಲ್ಲ, ಅವಾಗ ಬೇರಿಂಗ್ ಹೊಡೆದು ಬೀಳುತ್ತೆ, ಕೆಳಗೆ ಬಿದ್ದು ಮೇಲೆ ಹೇಳುತ್ತೆ. ಕಟ್ಟಿಂಗ್ ಆಗುವಾಗ
ಇದ್ರ ಲೋಡ್ ಬರ್ತದೆ, ಅದು ಇಂಟರ್ಮಿಡಿಯಂಟ್ ಕಟ್ ಬರ್ತದೆ. ಇಂಟರ್ಮಿಡಿಯಂಟ್ ಅಂದ್ರೆ ಒಮ್ಮೆಗೆ ಟೂಲ್ ಮೇಲೆ ಲೋಡ್ ಬೀಳುತ್ತೆ, ಆಮೇಲೆ ಟೂಲ್ ಮತ್ತೆ ಈ ಲೋಡ್ ಜಾಸ್ತಿ ಇದ್ದಾಗ ಒಮ್ಮೆಗೆ ಬಿದ್ದು ಬಿಡುತ್ತೆ, ಮತ್ತೆ ಲೋಡ್ ಇಲ್ಲದೆ ಇರೋದ ಕಡೆ ಫ್ರೀ ಆಗಿ ತಿರುಗುತ್ತೆ. ಸೊ ಅವಾಗ ಈ ಇಂಟರ್ಮಿಡಿಯೇಟ್ ಕಟ್ ಬೀಳೋದ್ರಿಂದ ಬೇರಿಂಗ್ ಹೊಡೆದು ಬೀಳುತ್ತೆ, ಬೇರಿಂಗ್ ಹಾಳಾಗುತ್ತೆ, ಸ್ಪಿಂಡಲ್ ಇರ್ತಕ್ಕಂಥ ಬೇರಿಂಗ್ ಹಾಳಾಗುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಎರಡು ಕಡೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿ ವೇಟ್ ಆದಾಗ ಅವಾಗ ಈಸಿಯಾಗಿ ತಿರುಗುತ್ತೆ, ಅವಾಗ ಯಾವುದೇ ರೀತಿ ಟೂಲ್ ಮೇಲೆ ಹೊಡೆದು ಬೀಳಲ್ಲ, ಬೇರಿಂಗ್ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಸೊ ಈಗ ನಾವು ಫೋರ್ಜಾ ಚೆಕ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಗಳನ್ನ ನೋಡ್ತಾ ಬರೋಣ. ಸೊ ಇದು ಫೋರ್ಜಾ ಚೆಕ್, ಇಲ್ಲಿ ಫೋರ್ಜಾ ಚೆಕ್ ಅನ್ನ ನಾವು ಹಾಫ್ ಸೆಕ್ಷನ್ ಮಾಡಿರ್ತಕ್ಕಂಥ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಏನೇನು ಬರ್ತವೆ, ಮೊದಲನೇದು ಬಾಡಿ ಬರುತ್ತೆ, ಹಿಂದ್ಗಡೆ ಒಂದು ಬ್ಯಾಕ್ ಪ್ಲೇಟ್ ಬರುತ್ತೆ. ಬ್ಯಾಕ್ ಪ್ಲೇಟ್ ಕೆಲವೊಂದರಲ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ, ಕೆಲವೊಂದು ಇದರಲ್ಲಿ ಸಪರೇಟ್ ಆಗಿರುತ್ತೆ. ಜಾಸ್ ಬರ್ತಾವು, ಸ್ಕ್ರೂ ಶಾಫ್ಟ್ ಬರ್ತಾವು ನೋಡ್ರಿ. ಬ್ಯಾಕ್ ಪ್ಲೇಟು, ಬಾಡಿ, ಜಾ, ಆಮೇಲೆ ಸ್ಕ್ರೂ ಶಾಫ್ಟ್, ಇವು ಫೋರ್ಜಾ ಚೆಕ್ಕಿನ ಮುಖ್ಯವಾಗಿರ್ತಕ್ಕಂಥ ಭಾಗಗಳು. ಇಲ್ಲಿ ನೋಡಿ ಬ್ಯಾಕ್ ಪ್ಲೇಟ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಕ್ ಪ್ಲೇಟ್ ಯಾವ ರೀತಿ ಇರುತ್ತೆ ಏನಂತ. ಫ್ಯಾಷನ್ಡ್ ಬ್ಯಾಕ್ ಆಫ್ ದಿ ಬಾಡಿ, ಏನಿದೆಯಲ್ಲ ಚೆಕ್ಕಿನ ಬಾಡಿ ಏನಿರುತ್ತಲ್ಲ ಆ ಬಾಡಿಗೆ ಹಿಂದ್ಗಡೆ, ಈ ಚೆಕ್ ಬಾಡಿ ಇರ್ತದೆ ಆ ಬಾಡಿ ಹಿಂದ್ಗಡೆ ಇದನ್ನ ನಾವು ಫ್ಯಾಷನಿಂಗ್ ಮಾಡಿರ್ಬೇಕು. ಬೋಲ್ಟು, ಕೆಲವೊಂದು ಬೋಲ್ಟ್ ಹಾಕಿಬಿಟ್ಟು ಫ್ಯಾಷನಿಂಗ್ ಮಾಡಿರ್ತಾರೆ. ಮೇಡ್ ಫ್ರಮ್ ಕ್ಯಾಸ್ಟ್ ಐರನ್ ಆರ್ ಸ್ಟೀಲ್, ಸೊ ಇದನ್ನ ಕ್ಯಾಸ್ಟ್ ಐರನ್ ಅಥವಾ ಸ್ಟೀಲಿನಿಂದ ಮಾಡಿರ್ತಾರೆ. ಟೇಪರ್ ಬೋರ್ ಟು ಶೂಟ್ ಸ್ಪಿಂಡಲ್ ನೋಸ್, ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇದು ಬ್ಯಾಕ್ ಪ್ಲೇಟ್, ಇದು ಇದಕ್ಕೆ ಬ್ಯಾಕ್ ಪ್ಲೇಟ್ ಅಂತ ಹೇಳ್ತೀವಿ. ಇಲ್ಲಿ ಟೇಪರ್ ನೋಸ್ ಇದೆ ನೋಡ್ರಿ, ಇದು ಇಲ್ಲಿ ಕಟ್ ಮಾಡಿ ತೋರಿಸ್ತಕ್ಕಂಥ ಸೆಕ್ಷನ್, ಇದು ಹಾಫ್ ಸೆಕ್ಷನ್ ಮಾಡಿದ್ದೀವಿ, ಇದನ್ನು ಹಾಫ್ ಸೆಕ್ಷನ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ ಇದು ಒಳಗಡೆ ಟೇಪರ್ ಇದೆ, ಒಳಗಡೆ ಟೇಪರ್ ಇರತಕ್ಕಂಥ ಹೋಲ್ ಇದೆ ಒಳಗಡೆ, ಆಯ್ತಾ. ಈ ಟೇಪರು ಇದು ಸ್ಪಿಂಡಲ್, ಇದು ಈ ಸ್ಪಿಂಡಲಿನ ನೋಸ್ ಅಂತ ಹೇಳ್ತೀವಿ, ಇದನ್ನು ಕೂಡ ಹಾಫ್ ಸೆಕ್ಷನ್ ಮಾಡಿ ತೋರಿಸಿದ್ದಾರೆ. ಈ ಸ್ಪಿಂಡಲಿನ ನೋಸಿನ ಟೇಪರು ಮತ್ತೆ ಈ ಒಂದು ಬ್ಯಾಕ್ ಪ್ಲೇಟಿನ ಬೋರಲ್ಲಿರ್ತಕ್ಕಂಥ ಟೇಪರು ಎರಡು ಮ್ಯಾಚ್ ಹಾಕವು. ಇಲ್ಲಿ ನೋಡಿ ಸ್ಪಿಂಡಲ್, ಇದು ಬ್ಯಾಕ್ ಪ್ಲೇಟ್. ಸೊ ಬ್ಯಾಕ್ ಸ್ಪಿಂಡಲ್ ಮೇಲೇನು ಟೇಪರ್ ಇರುತ್ತೆ, ಸ್ಪಿಂಡಲ್ ಮುಂದೆ, ಆಮೇಲೆ ಬ್ಯಾಕ್ ಪ್ಲೇಟ್ ಅಲ್ಲಿ ಟೇಪರ್ ಇರುತ್ತೆ, ಇವೆರಡು ಮ್ಯಾಚ್ ಆಗ್ತಾವೆ. ಆ ರೀತಿ ಇವೆರಡು ಮ್ಯಾಚ್ ಆಗೋ ರೀತಿ ಸ್ಪಿಂಡಲ್ ಮತ್ತು ಇದು ಇವೆರಡು ಒಂದಕ್ಕೊಂದು ಮ್ಯಾಚ್ ಆಗ್ತವೆ. Has keyway to fit into key provided on the spindle nose. ಇಲ್ಲೇ ನೋಡಿ ಇದೊಂದು, ಇದು ಇಲ್ಲಿ ಏನಿದೆಯಲ್ಲ ಈ ಪೋರ್ಷನ್, ಇದು ಕೀವೇ, ಇದೆ. ಇದು ಯಾವ್ದಕ್ಕಂದ್ರೆ ಇಲ್ಲಿ ಸ್ಪಿಂಡಲ್ ನೋಸ್ ಇದೆಯಲ್ಲ, ಈ ಸ್ಪಿಂಡಲ್ ನೋಸ್ ಮೇಲೆ ಇಲ್ಲೊಂದು, ಇದ್ರ ಮೇಲೂ ಕೀವೇ ಇರುತ್ತೆ, ಇದ್ರ ಮೇಲೆ ಕೀ ಫಿಟ್ ಆಗಿರುತ್ತೆ. ಇಲ್ಲಿ ಕೀ ಇದೆ ನೋಡಿ, ಈ ಕೀ ಫಿಟ್ ಆಗಿರುತ್ತೆ. ಈ ಕೀ ಮತ್ತು ಈ ಕೀವೇ ಏನಿದೆಯಲ್ಲ ಈ ಕೀ ಒಳಗೆ ಶೂಟ್ ಆಗ್ಬೇಕು, ಅಂದ್ರೆ ಇಲ್ಲಿ ಲಾಕ್ ಆಗತ್ತೆ. ಇದು ಮಾಡಿದಾಗ ಇದು ಆಗಲ್ಲ, ಸ್ಪಿಂಡಲ್ ಜೊತೆ ಇಂಟೆಗ್ರಲ್ ಪಾರ್ಟ್ ಆಗಿ ಲಾಕ್ ಆಗುತ್ತೆ, ಅದಕ್ಕೆ ನಾವು ಇಲ್ಲಿ ಕೀವಿಯನ್ನು ಕೊಟ್ಟಿರ್ತಾರೆ. ದೇರ್ ಈಸ್ ಎ ಸ್ಟೆಪ್ ಆನ್ ವಿಚ್ ದ ಥ್ರೆಡ್ಸ್ ಆರ್ ಕಟ್. ಇಲ್ಲಿ ನೋಡಿ ಈ ಒಂದು ಬ್ಲ್ಯಾಕ್ ಪ್ಲೇಟ್ ಮೇಲೆ ಇಲ್ಲಿ ಏನಿದೆ, ಇದೊಂದು ಸ್ಟೆಪ್ ಇದೆ ನೋಡ್ರಿ, ಇದೊಂದು ಸ್ಟೆಪ್ ಇದು ಬ್ಯಾಕ್ ಪ್ಲೇಟ್. ಸೊ ಇದು ಬಾಡಿಗೆ ಇಂಟೆಗ್ರಲ್ ಆಗಿರ್ತದೆ ಅಥವಾ ಬಾಡಿಗೆ ನಟ್ ಬೋಲ್ಟ್ ಮುಖಾಂತರ ಮೌಂಟ್ ಆಗಿರುತ್ತೆ, ಕೆಲವೊಮ್ಮೆ ಜಾಸ್ತಿ ಕೇಸ್ಗಳಲ್ಲಿ ಇಂಟೆಗ್ರಲ್ ಆಗಿ ಇರುತ್ತೆ. ಇಲ್ಲಿ ನೋಡ್ರಿ ಇದೇನದಲ್ಲ ಇದ್ರ ಮೇಲೆ ಥ್ರೆಡ್ಡಿಂಗ್ ಇರುತ್ತೆ. ಥ್ರೆಡೆಡ್ ಕಾಲರ್ ಮೌಂಟೆಡ್ ಆನ್ ಸ್ಪಿಂಡಲ್ ಲಾಕ್ ದ ಚೆಕ್ ಬೈ ಮೀನ್ಸ್ ಆಫ್ ಥ್ರೆಡ್ಸ್. ಈ ಥ್ರೆಡ್ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ನೋಡ್ರಿ,
ಇಲ್ಲಿ ಸ್ಪಿಂಡಲ್ ಅಲ್ಲಿ ಒಂದು ಕಾಲರ್ ಇದೆ, ಇದು ಸ್ಪಿಂಡಲ್ ನೋಸು. ಇದೇನಿದೆಯಲ್ಲ ಇದು ಸ್ಪಿಂಡಲ್ ಮೇಲಿರ್ತಕ್ಕಂಥ ಒಂದು ಕಾಲರ್. ಇದರಲ್ಲಿ ಇಂಟರ್ನಲ್ ಥ್ರೆಡ್ ಇದೆ ನೋಡಿ, ಇಂಟರ್ನಲ್ ಥ್ರೆಡ್ ಇದೆ. ಇದರಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಇದೆ. ಯಾವುದರಲ್ಲಿ? ಬ್ಯಾಕ್ ಪ್ಲೇಟ್ ಅಲ್ಲಿ. ಬ್ಯಾಕ್ ಪ್ಲೇಟ್ ಅಲ್ಲಿ ಎಕ್ಸ್ಟರ್ನಲ್ ಇದೆ, ಇಲ್ಲಿ ಕಾಲರ್ ಅಲ್ಲಿ ಇಂಟರ್ನಲ್. ಕಾಲರ್ ಇದು ಫ್ರೀ ಆಗಿ ರೊಟೇಟ್ ಆಗುತ್ತೆ, ಫ್ರೀ ಇರುತ್ತೆ. ಇದು ಪಾರ್ಟ್ ಬೇರೆ, ಇದೇನೇ ಬೇರೆ, ಇದೊಂದು ತಿಳ್ಕೊಬೇಕು ನೀವು. ಇದೇನದಲ್ಲ ಇದು ಸ್ಪಿಂಡಲ್, ಇದು ಕಾಲರ್ ಫ್ರೀ ಇರುತ್ತೆ. ಇದು ಕಾಲರ್ ಫ್ರೀ ಆಗಿರುತ್ತೆ, ಆಯ್ತಾ. ಸೊ ಇಲ್ಲಿ ನಾವು ಇದನ್ನ ಮ್ಯಾಚ್ ಮಾಡ್ತೇವೆ. ಫಸ್ಟ್ ಏನ್ ಮಾಡ್ತೀವಿ, ಸ್ಪಿಂಡಲ್ ಮತ್ತು ಇದನ್ನ ಅದು ಬ್ಯಾಕ್ ಪ್ಲೇಟ್ ಅನ್ನು ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮಾಡಿದ ನಂತರ ಕೀ ಇರುತ್ತೆ, ಕೀಯಿಂದ ಲಾಕ್ ಮಾಡ್ತೀವಿ. ಆಮೇಲೆ ಈ ಸ್ಪಿಂಡಲ್ ಅಲ್ಲಿ ಹಿಂದೆ ಕಾಲರ್ ಬರುತ್ತಲ್ಲ, ಆ ಕಾಲರ್ ಅನ್ನ ತಿರುಗಿಸ್ತೀವಿ. ಕಾಲರ್ ಅನ್ನು ತಿರುಗಿಸ್ತಾ ಆ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಈ ಒಂದು ಬ್ಯಾಕ್ ಪ್ಲೇಟ್ ಅಲ್ಲಿ ಇರ್ತಕ್ಕಂಥ ಥ್ರೆಡ್ಗೆ ಮ್ಯಾಚ್ ಆಗಿ ಅಲ್ಲಿ ಟೈಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಕಾಲರ್ ಅನ್ನು ತಿರುಗಿಸಿ ಈ ಥ್ರೆಡ್ ಮ್ಯಾಚ್ ಆಗುತ್ತೆ. ಸಮ್ ಚೆಕ್ಸ್ ಡು ನಾಟ್ ಹ್ಯಾವ್ ಬ್ಯಾಕ್ ಪ್ಲೇಟ್. ಕೆಲವೊಂದು ಚೆಕ್ಗಳಲ್ಲಿ ಬ್ಯಾಕ್ ಪ್ಲೇಟ್ ಇರಲ್ಲ. ಇದು ಕಾಲರ್ ಆಯ್ತಾ, ಕಾಲರಿನ ಥ್ರೆಡ್ಗಳು, ಈ ಥ್ರೆಡ್ಗಳೇ ಮ್ಯಾಚ್ ಆಗುತ್ತೆ. ಇದು ಕೀವೆ, ಈ ಕೀ ಇದೆಯಲ್ಲ, ಇದು ಮ್ಯಾಚ್ ಆಗುತ್ತೆ. ಸೊ ಈಗ ಫೋರ್ಜಾ ಚೆಕ್ಗಳಲ್ಲಿ ಬಾಡಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಬ್ಯಾಕ್ ಪ್ಲೇಟ್ ಆದ್ಮೇಲೆ ಬಾಡಿ, ಇದು ಕೂಡ ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲ್ ಇಂದ ಮಾಡಿರ್ತಾರೆ. ಆಮೇಲೆ ಫೇಸು ಫ್ಲೇಮ್ ಹಾರ್ಡನಿಂಗ್ ಮಾಡ್ತೀವಿ. ಫೇಸ್ ಅದಲ್ಲ, ಇದು ಫ್ಲೇಮ್ ಹಾರ್ಡನಿಂಗ್ ಮಾಡಿರ್ತಾರೆ. ಇದು ಬಾಡಿ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಬಾಡಿ, ಈ ಬಾಡಿಯಲ್ಲಿ ಜಾ ಸ್ಕ್ರೂ, ಪಿನ್ನು ಎಲ್ಲ ಕೂಡುತ್ತೆ ಇದರಲ್ಲಿ. ಹ್ಯಾಸ್ 4 ಓಪನಿಂಗ್ 90 ಡಿಗ್ರಿ ಅಪಾರ್ಟ್ ಟು ಅಸೆಂಬಲ್ ದ ಜಾಸ್ ಅಂಡ್ ಆಪರೇಟ್ ದಮ್. ಇಲ್ಲಿ 4 ಓಪನಿಂಗ್ಸ್ ಇರ್ತವೆ, 1 2 ಇಲ್ಲೊಂದು 3 4 ಓಪನಿಂಗ್ ಇರ್ತಾವೆ. ಒಂದಕ್ಕೊಂದು 90 ಡಿಗ್ರಿ ಆಗಿ ಇರ್ತಾವೆ. ಯಾಕೆಂದ್ರೆ ಇಲ್ಲಿ ಜಾನ್ ಮೌಂಟ್ ಮಾಡ್ಲಿಕ್ಕೆ, ಜಾನ್ ಆಪರೇಟ್ ಮಾಡ್ಲಿಕ್ಕೆ ಇವು ನಾವು ಈ 4 ಓಪನಿಂಗ್ ಇರ್ತಾವೆ. 4 screw shafts fitted on the periphery of the body by means of finger pins. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ಕ್ರೂ ಶಾಫ್ಟ್ ಅಂತ ಹೇಳ್ತೇವೆ, ಜಾ ಸ್ಕ್ರೂ ಅಂತ ಹೇಳ್ತೇವೆ. ಸೊ ಇಲ್ಲಿ 4 ಓಪನಿಂಗ್ಗಳಲ್ಲಿ 4 ಸ್ಲಾಟ್ಗಳಲ್ಲಿ 4 ಈ ಸ್ಕ್ರೂ ಶಾಫ್ಟ್ಗಳನ್ನ ಫಿಂಗರ್ ಪಿನ್ಗಳ ಮುಖಾಂತರ ನಾವು ಇಲ್ಲಿ ಫಿಟ್ ಮಾಡಿರ್ತೇವೆ ಬಾಡಿಯಲ್ಲಿ. ಫಿಂಗರ್ ಪಿನ್ ಅಂದ್ರೆ ಯಾವ ರೀತಿ ಬರ್ತದೆ ಅಂದ್ರೆ, ಇಲ್ಲಿ ನೋಡ್ರಿ, ಇವು ಸ್ಕ್ರೂ ಶಾಫ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಸ್ಕ್ರೂ ಶಾಫ್ಟ್ ಈ ತರ ಬರುತ್ತೆ. ಸುಮ್ಮನೆ ಇಲ್ಲೇ ಇದು ಇರುತ್ತೆ ಆಯ್ತಾ, ಇದು ಗ್ಯಾಪ್ ಇರುತ್ತೆ. ಸೊ ಇದಕ್ಕೆ ಸೂಟ್ ಆಗ್ಲಿಕ್ಕೆ ಫಿಂಗರ್ ಪಿನ್ಸ್ ಬರ್ತಾವ. ಯಾವ ರೀತಿ ಇರುತ್ತೆ ಅಂದ್ರೆ, ಈ ತರ ಇರ್ತಾವ ಆಯ್ತಾ. ಸೊ ಈ ಗ್ಯಾಪ್ ಏನಿದೆಲ್ಲ ಇಲ್ಲಿ ಕೂಡುತ್ತೆ, ಅಂದ್ರೆ ಇದು ಲಾಕ್ ಆಗುತ್ತೆ. ಇದು ಹೊರಗೆ ಬರ್ದಂಗೆ ಲಾಕ್ ಮಾಡ್ಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೇವೆ. ದಿಸ್ ಸ್ಕ್ರೂ ಈಸ್ ರೊಟೇಟೆಡ್ ಬೈ ಮೀನ್ಸ್ ಆಫ್ ಚಕ್ಕಿ. ಚಕ್ಕಿ ಏನಿದೆಲ್ಲ ಇದೆ, ಈ ಕೀ ಮುಖಾಂತರ ಈ ಸ್ಕ್ರೂ ಅನ್ನು ನಾವು ರೊಟೇಟ್ ಮಾಡ್ತೇವೆ. ಹಾಲೋ ಇನ್ ಕ್ರಾಸ್ ಸೆಕ್ಷನ್, ಇದು ಒಳಗಡೆ ಎಲ್ಲ ಹಾಲೋ ಇರುತ್ತೆ, ಯಾಕಂದ್ರೆ ವೇಟ್ ಜಾಸ್ತಿ ಆಗಬಾರ್ದಲ್ಲ, ಒಳಗಡೆ ಹಾಲೋ ಇರುತ್ತೆ. ಈಕ್ವಲಿ ಸ್ಪೇಸ್ ಸರ್ಕ್ಯುಲರ್ ರಿಂಗ್ಸ್ ಆರ್ ಪ್ರೊವೈಡೆಡ್ ಆನ್ ದಿ ಫೇಸ್. ಇಲ್ಲಿ ನೋಡ್ರಿ, ಇಲ್ಲಿ ಸರ್ಕ್ಯುಲರ್ ರಿಂಗ್ ಮಾರ್ಕ್ ಇರ್ತಾವೆ ಅದ್ರ ಮೇಲೆ ಎಲ್ಲಾ ಕಡೆ. ಯಾಕಂದ್ರೆ ನಮಗೆ ಒಂದು ಅಂದಾಜು ಇದು ಸಿಗ್ಲಿಕ್ಕೆ, ಅಡ್ಜಸ್ಟ್ಮೆಂಟ್ಗೆ. ಸೊ ಈ ಮಾರ್ಕು ಮ್ಯಾಚ್ ಆದಂಗೆ ಇದಕ್ಕೂ ಮ್ಯಾಚ್ ಆಗಬೇಕು, ಇದಕ್ಕೂ ಮ್ಯಾಚ್ ಆಗಬೇಕು. ಆ ರೀತಿ ಮ್ಯಾಚ್ ಮಾಡ್ಲಿಕ್ಕೆ ನಮಗೊಂದು ಅಂದಾಜು ಸಿಗ್ಲಿ ಅಂತ ಮಾಡಿರ್ತಾರೆ.
ಸೊ ಇದಾದ್ಮೇಲೆ ಜಾಸ್, ಇವು ನೋಡ್ರಿ, ಇವು 4 ಏನದಾವಲ್ಲ ಇವಕ್ಕೆ ಜಾಸ್ ಅಂತ ಹೇಳ್ತೀವಿ. ಜಾಸ್ ಆರ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್. ಸೊ ಇವನು ಹೈ ಕಾರ್ಬನ್ ಸ್ಟೀಲ್ ಇಂದ ಮಾಡಿರ್ತವೆ, ಮತ್ತೆ ಹಾರ್ಡನಿಂಗ್ ಅಂಡ್ ಟೆಂಪರಿಂಗ್ ಆಗಿರ್ತೀವಿ. 4 ಜಾ ಏನದಾವಲ್ಲ ಇವು ಹೈ ಕಾರ್ಬನ್ ಸ್ಟೀಲ್ ಇಂದ ಮಾಡಿರ್ತಾರೆ ಮತ್ತು ಹಾರ್ಡನಿಂಗ್ ಆಗಿರ್ತಾವು. ಸ್ಲೈಡ್ಸ್ ಆನ್ ದ ಓಪನಿಂಗ್ ಆಫ್ ದಿ ಬಾಡಿಯಲ್ಲಿ ಓಪನಿಂಗ್ ಏನಿದಾವಲ್ಲ ಇಲ್ಲೇ ನೋಡ್ರಿ, 1 2 3 4, ಈ ಓಪನಿಂಗ್ ಅಲ್ಲಿ ಇವು ಹಿಂದೆ ಮುಂದೆ ಸ್ಲೈಡ್ ಆಗ್ತಾವ. ಇವನು ರಿವರ್ಸ್ ಆಗಿನೂ ಕಟ್ಬೋದು ನಾವು. ಇದು ಮುಂದೆ ಬಂದಿದೆಲ್ಲ ಇದನ್ನ ಹಿಂದೆ ಬರಂಗ್ ಮಾಡಿನೂ ಕಟ್ಬೋದು. ಅಂದ್ರೆ ಇಂಟರ್ನಲ್ ಚೆಕಿಂಗು ಮತ್ತು ಎಕ್ಸ್ಟರ್ನಲ್ ಚೆಕಿಂಗ್ ಕೂಡ ನಾವು ಒಂದೇ ಸೆಟ್ ಆಫ್ ಜಾನ ಯೂಸ್ ಮಾಡ್ಬೋದು. ಬ್ಯಾಕ್ ಸೈಡ್ ಈಸ್ ಸ್ಕ್ವೇರ್ ಥ್ರೆಡೆಡ್ ಫಾರ್ ಫಿಕ್ಸಿಂಗ್ ಜಾಸ್ ವಿತ್ ಆಪರೇಟಿಂಗ್ ಸ್ಕ್ರೂ. ಈ ಸ್ಕ್ರೂ ಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಇಲ್ಲಿ ಕೂಡ ಇದರಲ್ಲಿ ಸ್ಕ್ವೇರ್ ಥ್ರೆಡ್ ಇರ್ತಾವ ಅದ್ರ ಮೇಲ್ಗಡೆ. ಸೊ ಅವು ಈ ಜಾಸ್ ಸ್ಕ್ರೂ ಅಲ್ಲಿ ಇರ್ತಕ್ಕಂಥ ಸ್ಕ್ವೇರ್ ಥ್ರೆಡ್ಗೆ ಮ್ಯಾಚ್ ಆಗ್ತಾವ. ಸೊ ಅವು ಮ್ಯಾಚ್ ಆದಾಗ ಇದನ್ನ ತಿರುಗಿಸಿದಾಗ ಇದು ಹಿಂದೆ ಮುಂದೆ ಆಪರೇಟ್ ಆಗುತ್ತೆ. ಸ್ಟೆಪ್ಸ್ ಇನ್ಕ್ರೀಸಸ್ ದ ಕ್ಲಾಂಪಿಂಗ್ ರೇಂಜ್. ಇವೇನ್ ಸ್ಟೆಪ್ಸ್ ಏನಿದಾವಲ್ಲ 1 2 3, ಸೊ ಆ ಸ್ಟೆಪ್ಸ್ ಏನ್ ಮಾಡ್ತಾವ ಅಂದ್ರೆ ಕ್ಲಾಂಪಿಂಗ್ ರೇಂಜ್ ಅನ್ನ ಹೆಚ್ಚಿಗೆ ಮಾಡ್ತಾವ. ಇಲ್ಲಿ 1 2 3 ಕ್ಲಾಂಪಿಂಗ್ ಡಯಾಮೀಟರ್ ಏನದಲ್ಲ ಹೆಚ್ಚಿಗೆ ಮಾಡ್ತಾ ಹೋಗ್ತಾವ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಕ್ರೂ ಶಾಫ್ಟ್. ಇದು ಕೂಡ ಹೈ ಕಾರ್ಬನ್ ಸ್ಟೀಲ್ ಇಲ್ಲೇ ಮಾಡಿರ್ತಾರೆ, ಹಾರ್ಡನಿಂಗ್ ಮಾಡಿರ್ತಾರೆ, ಮತ್ತೆ ಟೆಂಪರಿಂಗ್ ಆಗುತ್ತೆ, ಗ್ರೌಂಡಿಂಗ್ ಆಗುತ್ತೆ. ಟಾಪ್ ಹ್ಯಾವಿಂಗ್ ಸ್ಕ್ವೇರ್ ಸ್ಲಾಟ್ ಟು ಅಕೊಮಡೇಟ್ ದ ಚೆಕ್ಕಿ. ನೋಡ್ರಿ ಟಾಪ್ ಏನಿದಲ್ಲ ಇದು ಸ್ಕ್ವೇರ್ ಇರ್ತದೆ. ಸ್ಲಾಟ್ ಏನಿದೆಯಲ್ಲ ಇದು ಟಾಪ್ ಅಲ್ಲಿ ಸ್ಲಾಟು ಸ್ಕ್ವೇರ್ ಇರ್ತದೆ. ಇದು ಮೇಲ್ಗಡೆಯಿಂದ ನೋಡಿದಾಗ ಇದು ಸ್ಕ್ವೇರ್ ಓಪನಿಂಗ್ ಇರ್ತದೆ. ಈ ಸ್ಕ್ವೇರ್ ಓಪನಿಂಗ್ ಅಲ್ಲಿ ನಾವು ಕೀ ಹಾಕಿಬಿಟ್ಟು ಆ ಕೀ ಮುಖಾಂತರ ಕೀ ಹಾಕಿ ಅದನ್ನ ಕೀನ ರೋಟೇಟ್ ಮಾಡಿ ನಾವು ಜಾ ಮೂವ್ಮೆಂಟ್ ಅನ್ನ ಮಾಡ್ತೇವೆ. ನೆಕ್ಸ್ಟ್ ಆನ್ ಬಾಡಿ ಲೆಫ್ಟ್ ಹ್ಯಾಂಡ್ ಸ್ಕ್ವೇರ್ ಥ್ರೆಡ್ ಈಸ್ ಕಟ್. ಬಾಡಿ ಮೇಲ್ಗಡೆ ಇಲ್ಲಿ ಶಾಫ್ಟ್ ಇದೆಲ್ಲ ಇದ್ರ ಬಾಡಿ ಮೇಲೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರ್ತಾವ. ನ್ಯಾರೋ ಸ್ಟೆಪ್ ಈಸ್ ಮೇಡ್ ಇನ್ ದ ಮಿಡಲ್ ಅಂಡ್ ಹೆಲ್ಡ್ ಬೈ ದ ಫಿಂಗರ್ ಪ್ರಿಂಟ್. ಆಗ್ಲೇ ತೋರಿಸಿದ್ನಲ್ಲ, ಇದ್ರ ಮೇಲ್ಗಡೆ ಏನಿರುತ್ತೆ, ನ್ಯಾರೋ ಸ್ಟೆಪ್ ಇರುತ್ತೆ, ಒಂದು ಸ್ಟೆಪ್ ಇರುತ್ತೆ. ತರ ಸ್ವಲ್ಪ ಸಣ್ಣ ಸ್ಟೆಪ್ ಇರುತ್ತೆ, ಆಮೇಲೆ ಈ ತರ ಇರುತ್ತೆ. ಇಲ್ಲಿ ಈ ಇದರಲ್ಲಿ ಫಿಂಗರ್ ಪ್ರಿಂಟ್ ಫಿಂಗರ್ಸ್ ಬರ್ತಾವ, ಫಿಂಗರ್ ಪಿನ್. ಆ ಫಿಂಗರ್ ಪಿನ್ ಅನ್ನ ಈ ಸ್ಕ್ರೂ ಇರ್ತದಲ್ಲ, ಆ ಸ್ಕ್ರೂಗೆ ಆ ಫಿಂಗರ್ ಪಿನ್ ಅನ್ನ ಹಾಕೋ ಮುಖಾಂತರ ಅದು ಲಾಕ್ ಆಗುತ್ತೆ. ಸೊ ಅಲ್ಲೇ ಸುಮ್ಮನೆ ಅಲ್ಲೇ ರೋಟೇಟ್ ಆಗುತ್ತೆ, ಮೂವ್ಮೆಂಟ್ ಆಗಲ್ಲ ಅದು ಸ್ಕ್ರೂ. ಸೊ ಸ್ಕ್ರೂವನ್ನು ತಿರುಗಿಸಿದಾಗ ಅಲ್ಲೇ ರೋಟೇಟ್ ಆಗುತ್ತೆ, ಅದು ಮೂವ್ಮೆಂಟ್ ಆಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಅವಾಗ ಜಾ ಮಾತ್ರ ಮೂವ್ಮೆಂಟ್ ಆಗ್ತಾವೆ, ಸ್ಕ್ರೂ ಬರೀ ರೋಟೇಟ್ ಆಗ್ತಾ ಇರುತ್ತೆ. ಫಿಂಗರ್ ಪಿನ್ಸ್ ಪರ್ಮಿಟ್ ರೊಟೇಷನ್ ಬಟ್ ನಾಟ್ ದ ಅಡ್ವಾನ್ಸ್. ಸೊ ಫಿಂಗರ್ ಪಿನ್ಸ್ ಇರೋದ್ರಿಂದ ಅದು ಸ್ಕ್ರೂ ಲಾಕ್ ಆಗುತ್ತೆ, ಹಿಂಗೆ ಹಿಂದೆ ಮುಂದೆ ಹೋದಂಗೆ ಲಾಕ್ ಆಗುತ್ತೆ. ಬರೀ ರೊಟೇಷನ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಕೊಡುತ್ತೆ. ನೆಕ್ಸ್ಟ್ ಈಗ 3 ಜಾ ಚೆಕ್. ಇದು ನೋಡ್ರಿ, ಇದರಲ್ಲಿ 3 ಜಾ ಇರ್ತಾವು. ಆಲ್ಸೋ ಸೆಲ್ಫ್ ಸೆಂಟ್ರಿಂಗ್. ಇದಕ್ಕೆ ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂತ ಹೇಳ್ತೀವಿ, ಯಾಕಂದ್ರೆ ಒಂದ್ಸಲ ತಿರುಗಿಸ್ಬಿಟ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಸೆಂಟ್ರಲ್ಲಿ ಬರುತ್ತೆ ಜಾಬ್. ಹ್ಯಾವ್ 2 ಸೆಟ್ಸ್ ಆಫ್ ಜಾಸ್ ಫಾರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್. ಇಲ್ಲಿ 4 ಜಾ ಚೆಕ್ ಅಲ್ಲಿ ಏನಾಗುತ್ತೆ, ನಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಚೆಕಿಂಗ್ಗೆ ಒಂದೇ ಸೆಟ್ ಅಲ್ಲಿ ಯೂಸ್ ಮಾಡ್ತೇವೆ, ಅದನ್ನೇ ರಿವರ್ಸ್ ಮಾಡ್ತೇವೆ. ಇದರಲ್ಲಿ ಹಂಗಲ್ಲ, ಇದರಲ್ಲಿ ಇಂಟರ್ನಲ್ಗೆ ಬೇರೆ ಸೆಟ್ ಇರುತ್ತೆ, ಎಕ್ಸ್ಟರ್ನಲ್ಗೂ ಬೇರೆ ಸೆಟ್ ಇರುತ್ತೆ. ಓನ್ಲಿ ಪರ್ಫೆಕ್ಟ್ಲಿ ರೌಂಡ್ ಜಾಬ್ಸ್ ವಿತ್ ಈಕ್ವಲಿ ಸ್ಪೇಸ್ಡ್ ಫ್ಲಾಟ್ ಡಿವಿಸಿಬಲ್ ಬೈ 3 ಶುಡ್ ಬಿ ಹೆಲ್ಡ್. ಇದರಲ್ಲಿ ಮಾತ್ರ ಒಂದು ಪರ್ಫೆಕ್ಟ್ ಆಗಿ ರೌಂಡ್ ಇರ್ತಕ್ಕಂಥ ಜಾಬ್, ಅಥವಾ 3ರಲ್ಲಿ ಡಿವೈಡ್ ಆಗೋದಂದ್ರೆ ಟ್ರ್ಯಾಂಗ್ಯುಲರ್ ಶೇಪ್, ಹೆಕ್ಸಾಗನಲ್ ಶೇಪ್, ನ್ಯಾನೋಗಾನ್, ಈ ತರ ಇರ್ತಕ್ಕಂಥ ಶೇಪ್ ಇರ್ತಕ್ಕಂಥ ವರ್ಕ್ ಪೀಸ್ಗಳನ್ನು ಮಾತ್ರ ನಾವು ಇಲ್ಲಿ ಕರೆಕ್ಟ್ ಆಗಿ ಟ್ರೂ ಆಗಿ ಕಾನ್ಸಂಟ್ರಿಕ್ ಆಗಿ
ಪ್ರೂವ್ ಮಾಡಿ ಹಿಡ್ಕೋಬಹುದು. ಬೇರೆ ಸ್ಕ್ವೇರ್ ಆದರೆ ಇಲ್ಲಿ ಕಾನ್ಸಂಟ್ರೇಟ್ ಆಗಿ ಇರಲ್ಲ ಅದು, ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಬರಲ್ಲ. ಒಳ್ಳೆ ಚೆಕ್ಕಲ್ಲಿ ಮಾಡಿದ ರೀತಿಯಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಸ್ಕ್ರಾಲ್ ಕ್ಲಾಂಪ್ಸ್ ಅಂಡ್ ಲೊಕೇಟ್ಸ್ ದಿ ಕಾಂಪೋನೆಂಟ್ಸ್. ಇಲ್ಲಿ ಒಂದು ಸ್ಕ್ರಾಲ್ ಬರುತ್ತೆ ಒಳಗಡೆ, ಸ್ಕ್ರಾಲ್ ಅಂತ ಹೇಳ್ತೇವೆ, ಒಳಗಡೆ ಬರುತ್ತೆ. ಇದೇನು ಹಿಂಗೆ ಕಾಣ್ತಾ ಇದೆಯಲ್ಲ, ಇದೇ ತರ ಒಳಗಡೆ ಇರುತ್ತೆ, ಸ್ಕ್ರಾಲ್ ಅಂತ ಹೇಳ್ತೀವಿ. ಇದು ಕಟ್ ಸೆಕ್ಷನ್ ಇದು ತೋರಿಸ್ತಾ ಇರೋದು ಸ್ಕ್ರಾಲ್. ಇದೇನ್ ಮಾಡುತ್ತೆ ಅಂದ್ರೆ ಬೇರೆ ಕಾಂಪೋನೆಂಟ್ ಗಳನ್ನೆಲ್ಲವನ್ನು ಲೊಕೇಟ್ ಮಾಡ್ತೀವಿ. ಇದ್ರ ಮೇಲ್ಗಡೆನೆ ಜಾ ಇರುತ್ತೆ, ಇದ್ರ ಹಿಂದ್ಗಡೆ ಒಂದು ಬೇಲ್ ಪಿನ್ ಬರುತ್ತೆ. ಆ ಪಿನ್ ಮುಖಾಂತರ ನಾವು ರೋಟೇಟ್ ಮಾಡ್ತೇವೆ. ಇದು ಸ್ಕ್ರಾಲ್ ಪ್ಲೇಟ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಸ್ಕ್ರಾಲ್ ಪ್ಲೇಟ್. ಸ್ಕ್ರಾಲ್ ಅಂದ್ರೆ ಅದರ ಮೇಲ್ಗಡೆ ಈ ತರ ಇರುತ್ತೆ. ಈ ತರ ಸುತ್ತಲೂ ಸ್ಪ್ರಿಂಗ್ ಅಂತೀರಿ, ಇದಕ್ಕೆ ಇನ್ವಾಲ್ವ್ಡ್ ಸ್ಪ್ರಿಂಗ್ ಅಂತಿರಲ್ಲ, ಸೊ ಆ ತರ ಇರುತ್ತೆ. ಇವು ಈಕ್ವಲ್ ಡಿಸ್ಟೆನ್ಸ್ ಬರುತ್ತೆ ಒಂದಕ್ಕೊಂದು ಮೇಲ್ಗಡೆ. ಸೊ ಇದು ಒಂಥರ ಥ್ರೆಡ್ಡೇ. ಸ್ಕ್ರಾಲ್ ಅನ್ನೋದು ಇದು ಕೂಡ ಒಂದು ರೀತಿಯ ಥ್ರೆಡ್ ತರ ಆಕ್ಟ್ ಆಗುತ್ತೆ. Where in scroll affects the accuracy of location. ಇಲ್ಲಿ ಸ್ಕ್ರಾಲ್ ಗಳಲ್ಲಿ ಏನಾದರೂ ವೇರಿಂಗ್ ಆದರೆ, ಏನಾದರೂ ಸವೆತ ಬಂದ್ರೆ ಮತ್ತೆ ಈ ಜಾಬ್ ಅನ್ನ ಲೊಕೇಟ್ ಮಾಡತಕ್ಕಂಥದ್ದು ಏನಿದೆಯಲ್ಲ, ಅದು ಕರೆಕ್ಟ್ ಆಗಿ ಲೊಕೇಟ್ ಆಗಲ್ಲ, ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಆಗಿ ಆಗಲ್ಲ. ಜಾಸ್ ಆರ್ ನಾಟ್ ರಿವರ್ಸಿಬಲ್. ಈ ಜಾಗಳು ರಿವರ್ಸಿಬಲ್ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಇಂಟರ್ನಲ್ ಚೆಕಿಂಗ್ಗೆ ಒಂದ್ ಸೆಟ್ ಬೇರೆ ಇರುತ್ತೆ, ಎಕ್ಸ್ಟರ್ನಲ್ ಚೆಕಿಂಗ್ಗೆ ಒಂದ್ ಸೆಟ್ ಜಾ ಬೇರೆ ಇರುತ್ತೆ. ನೋಡ್ರಿ, ಇದರಲ್ಲಿ ಬರ್ತಕ್ಕಂಥ ಇದು ಪಾರ್ಟ್ಗಳು ಬ್ಯಾಕ್ ಪ್ಲೇಟ್ ಬರುತ್ತೆ, ಬಾಡಿ, ಜಾಸ್, ಕ್ರೌನ್ ವೀಲ್, ಪಿನಿಯನ್. ಇಲ್ಲಿ ನೋಡ್ರಿ, ಇದು ಹಿಂದೆ ಬರ್ತಕ್ಕಂಥದ್ದು ಇದು ಬ್ಯಾಕ್ ಪ್ಲೇಟ್ ಅಂತ ಹೇಳ್ತೀವಿ. ಇದು ಬಾಡಿ, ಜಾಸ್, ಆಮೇಲೆ ಇದು ಕ್ರೌನ್ ವೀಲು, ಇದು ಪಿನಿಯನ್. ಕ್ರೌನ್ ವೀಲ್ ಮೇಲೆ ಸ್ಕ್ರಾಲ್ ಥ್ರೆಡ್ ಇರುತ್ತೆ, ಸ್ಕ್ರಾಲ್. ಸೊ ಇಲ್ಲಿ ಕೂಡ ಆಸ್ ಯೂಶುವಲ್ ಬ್ಯಾಕ್ ಪ್ಲೇಟ್ ಇರುತ್ತೆ. ಆ ಬ್ಯಾಕ್ ಪ್ಲೇಟ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಲ್ಲ, ಅದೇ ತರ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಬಾಡಿ ಕೂಡ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್, ಸ್ಟೀಲ್ ಅಂಡ್ ಫೇಸಸ್. ಇದು ಕೂಡ ಫ್ಲೇಮ್ ಹಾರ್ಡನಿಂಗ್ ಮಾಡಿರ್ತಾರೆ. ಆಸ್ 3 ಓಪನಿಂಗ್ಸ್. ಇಲ್ಲಿ 3 ಓಪನಿಂಗ್ ಅಂದ್ರೆ ಫೋರ್ಜಾ ಚೆಕ್ ಅಲ್ಲಿ 4 ಇರ್ತಾವೆ, ಇಲ್ಲಿ 1, 2, 3. ಇವು ಒಂದಕ್ಕೊಂದು 120 ಡಿಗ್ರಿಯಲ್ಲಿ ಆಂಗಲ್ ಅಲ್ಲಿ ಇರ್ತಾವೆ. 3 pinions are fixed on the periphery of the body to operate the jaw by means of check key. ಇಲ್ಲಿ 1, 2, 3 ಹತ್ರ 3 ಪಿನಿಯನ್ ಇರ್ತಾವ. ಸೊ ಇದರಲ್ಲಿ ಯಾವುದೇ ಒಂದು ಪಿನಿಯನ್ ಅನ್ನ ನಾವು ರೋಟೇಟ್ ಮಾಡಿದ್ರು ಕೂಡ, ಒಂದೇ ಒಂದು ಪಿನಿಯನ್ ರೋಟೇಟ್ ಮಾಡಿದ್ರು ಕೂಡ ಈ 3 ಜಾಗಳು ಅಟ್ ಎ ಟೈಮ್ ಮೂವ್ಮೆಂಟ್ ಆಗುತ್ತೆ. ಹಾಲೋ ಇನ್ ಕ್ರಾಸ್ ಸೆಕ್ಷನ್. ಇದು ಕೂಡ ಒಳಗಡೆ ಹಾಲೋ ಇರುತ್ತೆ, ಪೊಳ್ಳಿರುತ್ತೆ. ದ ಕ್ರೌನ್ ವೀಲ್ ಈಸ್ ಹೌಸ್ಡ್ ಇನ್ಸೈಡ್ ದ ಬಾಡಿ. ಆ ಹಾಲೋ ಪೊಸಿಷನ್ ಅಲ್ಲಿ ಈ ಕ್ರೌನ್ ವೀಲ್ ಏನಿದೆ ಅಲ್ಲ, ಇದನ್ನ ಅಲ್ಲಿ ನಾವು ಮೌಂಟ್ ಮಾಡಿರ್ತೇವೆ. ಜಾ ನೋಡ್ರಿ, ಇವು ಕೂಡ ಹೈ ಕಾರ್ಬನ್ ಸ್ಟೀಲ್ ಮಾಡಿರ್ತಾವೆ, ಹಾರ್ಡನಿಂಗ್ ಇರುತ್ತೆ, ಮತ್ತೆ ಟೆಂಪರಿಂಗು ಕೂಡ ಆಗಿರುತ್ತೆ. ಆಮೇಲೆ ಇವು ಇಲ್ಲೇನು ಓಪನಿಂಗ್ ಇರ್ತದಲ್ಲ, ಆ ಓಪನಿಂಗ್ ಅಲ್ಲಿ ಸ್ಲೈಡ್ ಆಗ್ತಾವ, ಅಪ್ ಅಂಡ್ ಡೌನ್ ಸ್ಲೈಡ್ ಆಗ್ತಾವು. ಆಮೇಲೆ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಫೋರ್ಜಾ ಚೆಕ್ ಹೆಂಗ್ ರಿವರ್ಸ್ ಮಾಡಿ ಹಾಕ್ತೀವಲ್ಲ, ಇಲ್ಲಿ ರಿವರ್ಸ್ ಮಾಡಿ ಹಾಕ್ಲಿಕ್ಕೆ ಆಗಲ್ಲ. ಆಮೇಲೆ ಬ್ಯಾಕ್ ಸೈಡ್ ಈಸ್ ಸ್ಕ್ರಾಲ್ ಥ್ರೆಡೆಡ್. ಈ ಒಂದು ಜಾಸ್ ಏನಲ್ಲ, ಈ ಜಾಸ್ ಮೇಲೆ ಯಾವ ರೀತಿ ಈ ಪ್ಲೇಟ್ ಅಲ್ಲಿ ಸ್ಕ್ರಾಲ್ ಪ್ಲೇಟ್ ಅಲ್ಲಿ ಸ್ಕ್ರಾಲ್ ಥ್ರೆಡ್ ಇದಾವಲ್ಲ, 1, 2, 3, 4, ಅದೇ ತರ ಇದರಲ್ಲಿ ಕೂಡ ಸ್ಕ್ರಾಲ್ ಥ್ರೆಡಿಂಗ್ ಇರುತ್ತೆ. ಈ ಜಾ ಈಸ್ ನಂಬರ್ಡ್. ಇಲ್ಲಿ ಪ್ರತಿಯೊಂದು, ಇದು ಬಹಳ ಇಂಪಾರ್ಟೆಂಟ್, ಪ್ರತಿಯೊಂದು ಜಾ ಮೇಲೆ ನಂಬರ್ ಇರುತ್ತೆ. ಇಲ್ಲಿ ನೋಡ್ರಿ, 1 ಇದೆ, ಇದು 2, ಇದು 3. ಸೊ ಇಲ್ಲಿ ಸ್ಲಾಟ್ ಏನಿರುತ್ತಲ್ಲ, ಸ್ಲಾಟ್ ಮೇಲೂ ನಂಬರ್ ಇರುತ್ತೆ, ಜಾ ಮೇಲೂ ನಂಬರ್ ಇರುತ್ತೆ. ಸ್ಲಾಟ್ 1 ಸ್ಲಾಟ್, 2ನೇ ಸ್ಲಾಟ್, 3ನೇ ಸ್ಲಾಟ್. ಈ ಜಾ ಮೇಲೆ ನಂಬರ್ ಇರುತ್ತೆ. 1ನೇ ಸ್ಲಾಟ್ ಅಲ್ಲಿ 1ನೇ ಜಾನೇ ಹಾಕ್ಬೇಕು, 2ನೇ ಸ್ಲಾಟ್ ಅಲ್ಲಿ 2ನೇದು, 3ನೇ ಸ್ಲಾಟ್ ಅಲ್ಲಿ 3ನೇ ಜಾ ಹಾಕ್ಬೇಕು.
ಸೊ ಇದು ಜಾದಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಒಂದನೇದಕ್ಕೆ ಎರಡನೇದಕ್ಕೆ ಮೂರನೇದು ಹಾಕಿದ್ರೆ ಇಲ್ಲಿ ಟ್ರೂ ಬರಲ್ಲ, ಅಕ್ಯುರಸಿ ಇರಲ್ಲ. ಅದಕ್ಕೆ ಮ್ಯಾಚ್ ಇದು ಆದರೂ ಕೂಡ ಏನಾಗುತ್ತೆ, ಟ್ರೂ ಬರಲ್ಲ. ಅದಕ್ಕೆ ಒಂದನೇದಕ್ಕೆ ಒಂದೇ ಹಾಕ್ಬೇಕು, ಎರಡನೇದಕ್ಕೆ ಎರಡು, ಮೂರನೇದಕ್ಕೆ ಮೂರು ಕರೆಕ್ಟಾಗಿ ಮ್ಯಾಚ್ ಮಾಡಿ ಹಾಕ್ಬೇಕು. ಸಪ್ರೇಟ್ ಜಾಸ್ ಫಾರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಹೋಲ್ಡಿಂಗ್, ಅದೇ ಹೇಳಿದ್ನಲ್ಲ, ಇಲ್ಲಿ ಎರಡು ಸೆಟ್ ಜಾ ಇರ್ತಾವೆ. ಒಂದು ಇಂಟರ್ನಲ್ ಇದು ಹೋಲ್ಡ್ ಮಾಡಲಿಕ್ಕೆ ಮತ್ತು ಇನ್ನೊಂದು ಎಕ್ಸ್ಟರ್ನಲ್ ಹೋಲ್ಡ್ ಮಾಡಲಿಕ್ಕೆ. ಸ್ಟೆಪ್ಸ್ ಇನ್ಕ್ರೀಸಸ್ ದ ಕ್ಲಾಂಪಿಂಗ್ ರೇಂಜ್, ಇಲ್ಲಿ ಕೂಡ ಸ್ಟೆಪ್ಸ್ ನೋಡ್ರಿ 1 2 3 ಇವು ಕ್ಲಾಂಪಿಂಗ್ ರೇಂಜ್ ಅನ್ನ ಇನ್ಕ್ರೀಸ್ ಮಾಡ್ತಾವ. ಕ್ರೌನ್ ವೀಲ್ ಏನ್ ಮಾಡುತ್ತೆ ನೋಡ್ರಿ. ಕ್ರೌನ್ ವೀಲ್ ಮೇಡ್ ಔಟ್ ಆಫ್ ಅಲಾಯ್ ಸ್ಟೀಲ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್, ಇದು ಅಲಾಯ್ ಸ್ಟೀಲ್ ಇಂದ ಮಾಡಿರ್ತಾರೆ, ಹಾರ್ಡನಿಂಗ್ ಆಗಿರುತ್ತೆ. ಇದು ಕ್ರೌನ್ ವೀಲ್ ಅಂತ ಹೇಳ್ತೀವಿ. ಟೆಂಪರಿಂಗ್ ಕೂಡ ಆಗಿರುತ್ತೆ. ಒನ್ ಸೈಡ್ ಈಸ್ ಸ್ಕ್ರಾಲ್ ಥ್ರೆಡೆಡ್ ಟು ಆಪರೇಟ್ ದ ಜಾ, ಇಲ್ಲಿ ಇದರಲ್ಲಿ ಒಂದು ಸೈಡ್ ಮೇಲೆ ಆಗಲೇ ತೋರಿಸಿದ್ನಲ್ಲ ಆ ರೀತಿ ಸ್ಕ್ರಾಲ್ ಥ್ರೆಡಿಂಗ್ ಇರುತ್ತೆ ಒಂದು ಸೈಡ್ ಅಲ್ಲಿ. ಸೊ ಇನ್ನೊಂದು ಸೈಡ್ ಅಲ್ಲಿ ಏನಿರ್ತದೆ, ಅದರ್ ಸೈಡ್ ಟೇಪರ್ಡ್ ಆನ್ ವಿಚ್ ದ ಬಿವೆಲ್ ಗಿಯರ್ ಟೀತ್ ಆರ್ ಕಟ್ ಟು ಮೆಸ್ ದ ಪಿನಿಯನ್. ಸೊ ಇಲ್ಲಿ ಕಾಣಿಸ್ತಾ ಇದಾವಲ್ಲ ನಿಮಗೆ, ಸ್ವಲ್ಪ ನೋಡಿ, ಇವು ಟೀತ್, ಬಿವೆಲ್ ಗಿಯರ್ ಟೀತ್ ಅಂತ ಹೇಳ್ತಾರೆ. ಈ ಬಿವೆಲ್ ಗಿಯರ್ ಟೀತ್ ಅನ್ನ ಹಿಂದ್ಗಡೆ ಕಟ್ ಮಾಡಿ, ಸ್ಕ್ರಾಲ್ ಪ್ಲೇಟ್ ಅಲ್ಲಿ ಹಿಂದ್ಗಡೆ ಕಟ್ ಆಗಿರ್ತಾವ. ಈ ಟೀತು ಯಾವ್ದಕ್ಕೆ ಮ್ಯಾಚ್ ಆಗ್ತಾವ ಅಂದ್ರೆ ಇಲ್ಲಿ ಇದಕ್ಕೆ ಪಿನಿಯನ್ ಅಂತ ಹೇಳ್ತೇವೆ ನಾವು. ಯಾವುದು ರೊಟೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ, ಜಾಗಳನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ, ರೊಟೇಟ್ ಮಾಡ್ಲಿಕ್ಕೆ, ಇದು ಪಿನಿಯನ್. ಇದ್ರ ಮೇಲೆ ಕೂಡ ಇಲ್ಲಿ ಗೇರ್ ಟೀತ್ ಕಟ್ ಆಗಿರ್ತಾವ, ಪಿನಿಯನ್ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವೆಲ್ಲ ಸ್ಮಾಲ್ ಡ್ರಿಲ್ ಚೆಕ್ ನೋಡಿರ್ತೀರ. ಡ್ರಿಲ್ ಚೆಕ್ ಮೇಲೆ ಟೀತ್ ಇರ್ತಾವ, ಆಮೇಲೆ ಅದನ್ನ ಟೈಟ್ ಮಾಡ್ಲಿಕ್ಕೂ ಕೂಡ ಒಂದು ಕೀ ಇರ್ತದೆ ಅದ್ರ ಮೇಲೆ ಟೀತ್. ಸೊ ಆ ಟೈಟ್ ಮಾಡೋ ಕೀ ಪಿನಿಯನ್ ತರ ಆಕ್ಟ್ ಆಗುತ್ತೆ. ಸೊ ಆ ಡ್ರಿಲ್ ಚೆಕ್ ಮೇಲೆ ಏನ್ ಇದು ಇರ್ತದಲ್ಲ ಗೇರ್ಗಳು, ಆ ತರ ಇಲ್ಲಿ ನಮ್ಮ ಇಲ್ಲಿ ಇರ್ತಾವ, ಇಲ್ಲಿ ಸ್ಕ್ರಾಲ್ ಅಲ್ಲಿ ಆ ತರ ಇಲ್ಲಿ ಇರ್ತಾವ. ಆಮೇಲೆ ಆ ಚೆಕ್ ಕೀ ಮೇಲೆ ಏನಿರ್ತಾವಲ್ಲ, ಚೆಕ್ಕಿನ ಕೀ ಮೇಲೆ ಇರ್ತಾವಲ್ಲ, ಆ ತರ ಇಲ್ಲಿ ಏನು ಕಟಿಂಗ್ಸು ಅಂದ್ರೆ ಗೇರ್ಸು ಇದ್ರ ಮೇಲೆ ಇರ್ತಾವ, ಪಿನಿಯನ್ ಮೇಲೆ ಇರ್ತಾವ. When pinion is rotated by check key, the crown wheel is rotates, causing the jaws to move inward or outward depending on the rotation. So ಈಗ ಈ ಚೆಕ್ಕಿಯನ್ನ ಇಲ್ಲಿ ಓಪನಿಂಗ್ ಇರ್ತದಲ್ಲ, ಸ್ಕ್ವೇರ್ ಓಪನಿಂಗ್, ಅದರಲ್ಲಿ ಹಾಕಿ ತಿರುಗಿಸಿದಾಗ ಈ ಪಿನಿಯನ್ ರೋಟೇಟ್ ಆಗುತ್ತೆ. ಈ ಪಿನಿಯನ್ ರೋಟೇಟ್ ಆದಾಗ ಪಿನಿಯನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಈ ಸ್ಕ್ರಾಲ್ ಪ್ಲೇಟ್ ಕೂಡ ರೊಟೇಟ್ ಆಗುತ್ತೆ. ಸ್ಕ್ರಾಲ್ ಪ್ಲೇಟ್ ರೊಟೇಟ್ ಆದಾಗ ಇದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಜ್ ಕೂಡ ಮೂವ್ಮೆಂಟ್ ಆಗುತ್ತೆ, ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿನಿಯನ್. ಇದು ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್. ಇದೇನಿದೆಲ್ಲ ಹೈ ಕಾರ್ಬನ್ ಸ್ಟೀಲ್ ಮಾಡಿರ್ತಾರೆ, ಮತ್ತು ಹಾರ್ಡನಿಂಗ್ ಮತ್ತು ಟೆಂಪರಿಂಗ್ ಮಾಡಿರ್ತಾರೆ. ಯಾಕಂದ್ರೆ ಹಾರ್ಡನಿಂಗ್ ಆಗಲಿಲ್ಲ ಅಂದ್ರೆ ಇಲ್ಲಿ ನಾವು ಇದನ್ನ ಹಾಕಿ ಟೈಟ್ ಮಾಡುವಾಗ ಇದೇನಾದ್ರು ಸ್ಲಿಪ್ ಆಗಿಬಿಡ್ತು ಅಂದ್ರೆ ಮುಗೀತು. ಅದು ಸ್ಲಿಪ್ ಆದ್ರೆ ಇದನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಜಾಬು ಕೂಡ ಟೈಟ್ ಆಗಲ್ಲ. ಸೊ ಅದಕ್ಕೆ ನಾವು ಇದನ್ನ ಹಾರ್ಡನಿಂಗ್ ಮಾಡಿ ಟೆಂಪರಿಂಗ್ ಮಾಡಿರ್ತೇವೆ. ಫಿಟ್ಟೆಡ್ ಆನ್ ದ ಪೆರಿ ಆಫ್ ದ ಬಾಡಿ ಏನ ಪೆರಿ ಮೇಲೆ ಇದು ಫಿಟ್ ಆಗಿತ್ತು. 1 2 3 ಇರ್ತಾವ, 3 ಕಡೆ ಫಿಟ್ ಆಗಿರ್ತಾವ. ಸ್ಕ್ವೇರ್ ಸ್ಲಾಟ್ಸ್ ಇಸ್ ಪ್ರೊವೈಡೆಡ್ ದ ಟಾಪ್ ಅಕಾಮಡೇಟ್ ದ ಚೆಕ್ಕಿಗೆ ಅಕಾಮಡೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಕ್ವೇರ್ ಸ್ಲಾಟ್ ಅನ್ನ ಮಾಡಿರ್ತೇವೆ. ಬಾಟಮ್ ಪೋರ್ಷನ್ ಈಸ್ tapered on which bevel gear teeth are cut, which matches with the crown wheel. ಅದೇ ಆಗಲೇ ಹೇಳಿದ್ನಲ್ಲ ನಾನು, ಇಲ್ಲಿ ಬಾಟಮ್ ಏನಿದೆ ಇದು ಟೇಪರ್ ಇರುತ್ತೆ. ಯಾವ ತರ ಡ್ರಿಲ್ ಚೆಕ್ ಇರುತ್ತಲ್ಲ ಅದೇ ತರ ಟೇಪರ್ ಇರುತ್ತೆ. ಆ ಟೇಪರು ಈ ಕ್ರೌನ್ ವೀಲ್ ಮೇಲೆ ಇರ್ತಕ್ಕಂಥ ಟೇಪರ್ಗೆ ಮ್ಯಾಚ್ ಆಗುತ್ತೆ. ಈಗ ಕಂಪ್ಯಾರಿಸನ್ ಬಿಟ್ವೀನ್ ಫೋರ್ಜಾ ಚೆಕ್ಕು ಮತ್ತೆ ತ್ರಿಜಾ ಚೆಕ್ ಮಧ್ಯೆ ಏನು ಕಂಪ್ಯಾರಿಸನ್, ಡಿಫ್ರೆನ್ಸ್ ಏನಿದೆ ಅಂತ ನಾವು ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡ್ರಿ, ಮೊದಲನೇದ್ದು ತ್ರಿಜಾ ಚೆಕ್, ಓನ್ಲಿ ಸಿಲಿಂಡ್ರಿಕಲ್ ಹೆಕ್ಸಾಗನಲ್ ವರ್ಕ್ ಕ್ಯಾನ್ ಬಿ ಡನ್. ಇಲ್ಲಿ ಸಿಲಿಂಡ್ರಿಕಲ್ ಹೆಕ್ಸಾಗನಲ್ ಇರತಕ್ಕಂಥ ವರ್ಕ್ ಗಳನ್ನು ಮಾತ್ರ ಇಡ್ಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ತ್ರಿಜಾದಲ್ಲಿ. ಬಟ್ ಫೋರ್ಜಾದಲ್ಲಿ ಎ ವೈಡ್ ರೇಂಜ್ ಆಫ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಶೇಪ್ಡ್ ಜಾಬ್ಸ್ ಕ್ಯಾನ್ ಬಿ ಹ್ಯಾಡ್. ಇಲ್ಲಿ ಫೋರ್ಜಾದಲ್ಲಿ ನಾವು ಯಾವುದೇ ರೀತಿಯ ಶೇಪ್ ಇರ್ತಕ್ಕಂಥ ಜಾಬ್ಗಳನ್ನ ಕೌಂಟ್ ಮಾಡಬಹುದು. ಬಟ್ ತ್ರಿಜಾದಲ್ಲಿ ಹಾಗಲ್ಲ, ರೌಂಡ್ ಇರಬೇಕು ಅಥವಾ 3 ಫೇಸ್ ಇರಬೇಕು, ಅಥವಾ 6 ಇಲ್ಲ 9 ಫೇಸ್ ಇರ್ತಕ್ಕಂಥದನ್ನು ಮಾತ್ರ ನಾವು ತ್ರಿಜಾ ಚೆಕ್ ಅಲ್ಲಿ ಹಿಡಿಬಹುದು. ನೆಕ್ಸ್ಟ್, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಜಾಸ್ ಆರ್ ಅವೈಲೇಬಲ್. ಇಲ್ಲಿ ತ್ರಿಜಾ ಚೆಕ್ ಅಲ್ಲಿ ಇಂಟರ್ನಲ್ ಗೆ ಒಂದು ಸೆಟ್ ಬೇರೆ ಇರುತ್ತೆ ಚೆಕ್ ಜಾಸು, ಮತ್ತೆ ಎಕ್ಸ್ಟರ್ನಲ್ ಹಿಡಿಲಿಕ್ಕೆ ಎಕ್ಸ್ಟರ್ನಲ್ ಕಾಂಪೌಂಡ್ ಅಂದ್ರೆ
ಡಯಾಮೀಟರ್ ಮೇಲೆ ಹಿಡಿಲಿಕ್ಕೆ ಒಂದು ಬೇರೆ ಇರ್ತದೆ, ಆಮೇಲೆ ಬೋರ್ ಮೇಲೆ ಹಿಡಿಲಿಕ್ಕೆ ಇನ್ನೊಂದು ಸೆಟ್ ಆಫ್ ಜಾಸ್ ಇರ್ತಾವ. ಆದರೆ ನಾವು ಇಲ್ಲಿ ಫೋರ್ಜಾ ಚೆಕ್ ಅಲ್ಲಿ ಜಾಸ್ ಆರ್ ರಿವರ್ಸಿಬಲ್ ಫಾರ್ ಎಕ್ಸ್ಟರ್ನಲ್ ಇಂಟರ್ನಲ್. ಸೊ ಇಲ್ಲಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎರಡಕ್ಕೂ ಕೂಡ ಒಂದೇ ಸೆಟ್ ಇರ್ತಕ್ಕಂಥ ಒಂದೇ ಸೆಟ್ ಜಾಗಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಸೆಟ್ಟಿಂಗ್ ಅಪ್ ಆಫ್ ವರ್ಕ್ ಈಸಿ, ಸೆಟ್ಟಿಂಗ್ ಅಪ್ ಆಫ್ ವರ್ಕ್ ಈಸ್ ಡಿಫಿಕಲ್ಟ್. ಇಲ್ಲಿ ತ್ರಿಜ್ಯಾ ಚೆಕ್ ಅಲ್ಲಿ ಆಟೋಮೆಟಿಕ್ ಆಗಿ ವರ್ಕ್ ಪೀಸು ಸೆಲ್ಫ್ ಸೆಂಟ್ರಿಂಗ್ ಆಗೋದ್ರಿಂದ ಇಲ್ಲಿ ಈಸಿಯಾಗಿ ಸೆಟ್ ಮಾಡ್ಬೋದು. ಬಟ್ ಇಲ್ಲಿ ಫೋರ್ಜಾ ಚೆಕ್ ಅಲ್ಲಿ ಹಂಗಾಗಲ್ಲ, ನಾವೇ ಮ್ಯಾನ್ಯುವಲ್ ಆಗಿ ಅಲ್ಲಿ ಸರ್ಫೇಸ್ ಗೇಜು ಡಯಲ್ ಟೆಸ್ಟ್ ಇಂಡಿಕೇಟರ್ ಇಟ್ಬಿಟ್ಟು ಅದನ್ನು ಕರೆಕ್ಟಾಗಿ ಪ್ರೂವ್ ಮಾಡಬೇಕಾಗತ್ತೆ. ಆ ನೆಸೆಸಿಟಿ ತ್ರಿಜ್ಯಾ ಚೆಕ್ ಅಲ್ಲಿ ಇರೋದಿಲ್ಲ. ಲೆಸ್ ಗ್ರಿಪ್ಪಿಂಗ್ ಪವರ್, ಮೋರ್ ಗ್ರಿಪ್ಪಿಂಗ್ ಪವರ್. ಇಲ್ಲಿ ತ್ರಿಜ್ಯಾ ಚೆಕ್ ಅಲ್ಲಿ ಅಟ್ ಎ ಟೈಮ್ ಎಲ್ಲವೂ ಮೂವ್ಮೆಂಟ್ ಆಗೋದ್ರಿಂದ ಇಲ್ಲಿ ಗ್ರಿಪ್ಪಿಂಗ್ ಪವರ್ ಕಡಿಮೆ ಇರುತ್ತೆ. ಫೋರ್ಜಾ ಚೆಕ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಅಪೋಸಿಟ್ ಬರ್ತವೆ. ಇಲ್ಲಿ 120 ಡಿಗ್ರಿ ಒಂದೊಂದು ಇರುತ್ತೆ ಅವರಲ್ಲಿ ತ್ರಿಜ್ಯಾ ಚೆಕ್ ಅಲ್ಲಿ. ಬಟ್ ಫೋರ್ಜಾ ಚೆಕ್ ಅಲ್ಲಿ ಅಪೋಸಿಟ್ ಆಗಿ ಬರೋದ್ರಿಂದ ಫೋರ್ಜಾ ಚೆಕ್ ಅಲ್ಲಿ ಗ್ರಿಪ್ ಜಾಸ್ತಿ ಇರುತ್ತೆ. ಡೆಪ್ತ್ ಆಫ್ ಕಟ್ ಈಸ್ ಕಂಪೇರಿಟಿವ್ಲಿ ಲೆಸ್, ಮೋರ್ ಡೆಪ್ತ್ ಆಫ್ ಕಟ್ ಕ್ಯಾನ್ ಬಿ ಗಿವನ್. ನೋಡ್ರಿ, ವರ್ಕ್ ಪೀಸ್ ಅನ್ನ ನಾವು ಕಟ್ ಮಾಡುವಾಗ, ಟರ್ನಿಂಗ್ ಮಾಡುವಾಗ ತ್ರಿಜ್ಯಾ ಚೆಕ್ ಅಲ್ಲಿ ಗ್ರಿಪ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಕಡಿಮೆ ಡೆಪ್ತ್ ಆಫ್ ಕಟ್ ಕೊಡಬೇಕಾಗತ್ತೆ. ಫೋರ್ಜಾ ಚೆಕ್ ಅಲ್ಲಿ ಹೆಚ್ಚಿನ ಗ್ರಿಪ್ ಇರೋದ್ರಿಂದ, ಹೆಚ್ಚಿನ ಪ್ರೆಷರ್ ಆಗಿ ಇಡ್ತಿರೋದ್ರಿಂದ ಅಲ್ಲಿ ನಾವು ಹೆಚ್ಚಿನ ಒಂದು ಡೆಪ್ತ್ ಆಫ್ ಕಟ್ ಕೊಟ್ಟು ನಾವು ಟರ್ನಿಂಗ್ ಮಾಡಬಹುದು. Heavier jobs cannot be turned, heavier jobs can be turned. ತ್ರಿಜ್ಯಾ ಚೆಕ್ ಅಲ್ಲಿ ಲೈಟ್ ವರ್ಕ್ ಅನ್ನು ಮಾತ್ರ ಮಾಡ್ಲಿಕ್ಕಾಗತ್ತೆ. ಫೋರ್ಜಾ ಚೆಕ್ ಅಲ್ಲಿ ಹೆವಿ ವರ್ಕ್ ಅನ್ನು ಕೂಡ ಮಾಡಬಹುದು. ಯಾಕಂದ್ರೆ ಇಲ್ಲಿ ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ, ವರ್ಕ್ ಪೀಸು ಪ್ರಾಪರ್ ಆಗಿ ಗ್ರಿಪ್ ಆಗಿ ಹೆಲ್ಡ್ ಆಗಿರುತ್ತೆ. ವರ್ಕ್ ಪೀಸಸ್ ಕೆನಾಟ್ ಬಿ ಸೆಟ್ ಫಾರ್ ಅಸೆಂಟ್ರಿಕ್ ಟರ್ನಿಂಗ್. ತ್ರಿಜ್ಯಾ ಚೆಕ್ ಅಲ್ಲಿ ಅಸೆಂಟ್ರಿಕ್ ಟರ್ನಿಂಗ್ ಗೆ ಮಾಡ್ಲಿಕ್ಕಾಗಲ್ಲ, ಆದ್ರೆ ಫೋರ್ಜಾ ಚೆಕ್ ಅಲ್ಲಿ ಮಾಡಬಹುದು. ಅಸೆಂಟ್ರಿಕ್ ಟರ್ನಿಂಗ್ ಅನ್ನ ನಾವು ಫೋರ್ಜಾ ಚೆಕ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ತ್ರಿಜ್ಯಾ ಚೆಕ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ನಾಟ್ ಪ್ರೊವೈಡೆಡ್ ಆನ್ ದಿ ಫೇಸ್. ಇಲ್ಲಿ ಚೆಕ್ಕಿನ ಫೇಸ್ ಮೇಲೆ ನೀವು ಫೋರ್ಜಾ ಚೆಕ್ ಅಲ್ಲಿ ನೋಡಿದ್ರಿ, ಫೋರ್ಜಾ ಚೆಕ್ ಅಲ್ಲಿ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದ್ವು. ಬಟ್ ತ್ರಿಜ್ಯಾದಲ್ಲಿ ಅವು ಇಲ್ಲ, ಅವುಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಇದು ಸೆಲ್ಫ್ ಸೆಂಟ್ರಿಂಗ್ ಆಗೋದ್ರಿಂದ ಟ್ರೂ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಫೋರ್ಜಾದಲ್ಲಿ ಟ್ರೂ ಮಾಡೋಕೆ ಅವುಗಳ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಗಳ ರೆಫರೆನ್ಸ್ ಅನ್ನು ತಗೊಂಡು ನಾವು ಟ್ರೂ ಮಾಡ್ತೀವಿ. ಅಕ್ಯುರಸಿ ಡಿಕ್ರೀಸಸ್ as check gets worn out. There is no loss of. ಇಲ್ಲಿ ತ್ರಿಜ್ಯಾ ಚೆಕ್ ಯೂಸ್ ಮಾಡ್ತಾ ಮಾಡ್ತಾ ಜಾಗಗಳು ವರ್ನೌಟ್ ಆಗ್ತಾವೆ. ವರ್ನೌಟ್ ಜಾಗಗಳು ವರ್ನೌಟ್ ಆಗ್ಬೋದು, ಅಥವಾ ಸ್ಕ್ರಾಲ್ ಪ್ಲೇಟ್ ವರ್ನೌಟ್ ಆಗ್ಬೋದು. ಸೊ ಆವಾಗ ಅಕ್ಯುರಸಿ ಕರೆಕ್ಟ್ ಆಗಿ ಕಾನ್ಸಂಟ್ರಿಸಿಟಿ ಬರಲ್ಲ. ಆದರೆ ನಾವು ಇಲ್ಲಿ ಫೋರ್ಜಾ ಚೆಕ್ ಅಲ್ಲಿ ಅದರ ಸಮಸ್ಯೆನೇ ಬರಲ್ಲ, ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಂದು ಜಾನ ಆಪರೇಟ್ ಮಾಡೋದ್ರಿಂದ ಇಲ್ಲಿ ಅಕ್ಯುರಸಿ ಹಾಳಾಗ್ತಕ್ಕಂಥ ಚಾನ್ಸಸ್ ಇಲ್ಲ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ದಿ ಫೋರ್ಜಾ ಚೆಕ್. ಫೋರ್ಜಾ ಚೆಕ್ ಏನೇನು ಮೆರಿಟ್ಸ್ ಇದಾವೆ ನೋಡ್ರಿ. ಎ ವೈಡ್ ರೇಂಜ್ ಆಫ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಶೇಪ್ಸ್ ಕ್ಯಾನ್ ಬಿ ಹೆಲ್ಡ್. ಬೇರೆ ಬೇರೆ ಇರ್ತಕ್ಕಂಥ ಶೇಪ್ ಇರ್ತಕ್ಕಂಥ ಇದನ್ನ ವರ್ಕ್ ಪೀಸ್ಗಳನ್ನು ಮೌಂಟ್ ಮಾಡೋದು. ವರ್ಕ್ ಕ್ಯಾನ್ ಬಿ ಸೆಟ್ ಟು ರನ್ ಕಾನ್ಸೆಂಟ್ರಿಕಲಿ ಆರ್ ಅಸೆಂಟ್ರಿಕಲಿ. ಇಲ್ಲಿ ವರ್ಕ್ ಅನ್ನ ನಾವು ಫೋರ್ಜಾ ಚೆಕ್ ಅಲ್ಲಿ ಕಾನ್ಸೆಂಟ್ರಿಕ್ ಆಗಿ ಸೆಟ್ ಮಾಡಬಹುದು, ಮತ್ತೆ ಅಸೆಂಟ್ರಿಕ್ ಆಗಿ ಸೆಟ್ ಮಾಡಿ ಟರ್ನ್ ಮಾಡಬಹುದು. ಎರಡೂ ರೀತಿಯಲ್ಲಿ ನಾವು ಇಲ್ಲಿ ವರ್ಕ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ದಿ ಜಾಸ್ ಆರ್ ರಿವರ್ಸಿಬಲ್ ಫಾರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ವರ್ಕ್. ಇಲ್ಲಿ ಜಾಗಳನ್ನ ಹೇಳಿದ್ನಲ್ಲ, ಇಲ್ಲಿ ಒಂದೇ ಸೆಟ್ ಇರ್ತಕ್ಕಂಥ ಜಾನ ಇಂಟರ್ನಲ್ ಕಾಂಪೋನೆಂಟ್ಗಳನ್ನು ಹಿಡಿಬಹುದು, ಎಕ್ಸ್ಟರ್ನಲ್ಲಿ ಕಾಂಪೋನೆಂಟ್ಗಳನ್ನ ಹಿಡಿಬಹುದು. ಬೋರ್ ಇರ್ತಕ್ಕಂಥ ಕಾಂಪೋನೆಂಟ್ಗಳು ಮತ್ತೆ ಬರೀ ಸಾಲಿಡ್ ಆಗಿರ್ತಕ್ಕಂಥ ಕಾಂಪೋನೆಂಟ್ ಎರಡನ್ನೂ ಕೂಡ ಇಲ್ಲಿ ಒಂದೇ ಸೆಟ್ ಜಾಲಲ್ಲೇ ನಾವು ಹಿಡಿಬಹುದು. ರಿವರ್ಸ್ ಮಾಡಿಬಿಟ್ಟು ಹಿಡಿತಕ್ಕಂಥ ಸಾಧ್ಯತೆ ಇದೆ ಇದರಲ್ಲಿ. Work can be readily performed on the end phase of the job. There is no loss of accuracy. ಸೊ ಇದರಲ್ಲಿ accuracy ಯಾವುದೇ ರೀತಿಯ ಲಾಸ್ ಆಗಲ್ಲ. ಡಿಮೆರಿಟ್ಸ್ ಅಂದ್ರೆ
ವರ್ಕ್ ಪೀಸ್ ಮಸ್ಟ್ ಬಿ ಇಂಡಿವಿಜುವಲಿ ಸೆಟ್. ಇಲ್ಲಿ ಸೆಟ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ದ ಗ್ರಿಪ್ಪಿಂಗ್ ಪವರ್ ಈಸ್ ಟು ಬಿ ಗ್ರೇಟ್ ದ್ಯಾಟ್ ಎ ಫೈನ್ ವರ್ಕ್ ಕ್ಯಾನ್ ಬಿ ಈಸಿಲಿ ಡ್ಯಾಮೇಜ್ ಡ್ಯೂರಿಂಗ್ ದಿ ಸೆಟ್ಟಿಂಗ್. ಇಲ್ಲಿ ನಮಗೆ ಇದರಲ್ಲಿ ಡಿಮೆರಿಟ್ ಏನಂದ್ರೆ ವರ್ಕ್ ಇಂಡಿವಿಜುವಲ್ ಸೆಟ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಇನ್ನೊಂದು ಏನಾದರೂ ಫಿನಿಶಿಂಗ್ ಆಗಿರ್ತಕ್ಕಂಥ ಕಾಂಪೋನೆಂಟ್ ಏನಾದರೂ ನಾವು ರಿವರ್ಕ್ ಮಾಡ್ಲಿಕ್ಕೆ ಏನಾದರೂ ಹಚ್ಚಿದ್ರೆ ಅಲ್ಲಿ ಡ್ಯಾಮೇಜ್ ಆಗ್ತಕ್ಕಂಥ ಯಾಕಂದ್ರೆ ಇಲ್ಲಿ ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಇರೋದ್ರಿಂದ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ತ್ರಿಜ್ಯಾ ಚೆಕ್ಕಿನ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಅನ್ನು ನೋಡೋಣ. ಮೆರಿಟ್ಸ್ ಏನ್ ಬರುತ್ತೆ? ವರ್ಕ್ ಕ್ಯಾನ್ ಬಿ ಸೆಟ್ ಕ್ವಿಕ್ಲಿ, ಟ್ರೂ ಆಗಿ ಮತ್ತು ಕ್ವಿಕ್ ಆಗಿ, ಬಹಳ ಕ್ವಿಕ್ ಆಗಿ ಟ್ರೂ ಆಗಿ ಸೆಟ್ ಆಗುತ್ತೆ. ಎ ವೈಡ್ ರೇಂಜ್ ಆಫ್ ಸಿಲಿಂಡ್ರಿಕಲ್ ಅಂಡ್ ಹೆಕ್ಸಾಗೋನಲ್ ವರ್ಕ್ ಕ್ಯಾನ್ ಬಿ ಡನ್. ಸಿಲಿಂಡ್ರಿಕಲ್ ಮತ್ತು ಹೆಕ್ಸಾಗೋನಲ್ ವರ್ಕ್ ಬಹಳ ಬೇಗ ಕ್ಲಾಂಪಿಂಗ್ ಮಾಡಿ ಬಹಳ ಬೇಗ ಟ್ರೂ ಮಾಡಿ ನಾವು ಮಾಡಬಹುದು. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಜಾಸ್ ಆರ್ ಅವೈಲೇಬಲ್. ಇದರಲ್ಲಿ 2 ಸೆಟ್ ಬೇರೆ ಬೇರೆ ಜಾ ಇರ್ತಾವೆ. ಇಲ್ಲಿ ಡಿಮೆರಿಟ್ಸ್ ಅಂದ್ರೆ ಅಕ್ಯುರಸಿ ಡಿಕ್ರೀಸಸ್. ಅದು ಚೆಕ್ಕಿಗೆ ನಾವು ಯೂಸ್ ಮಾಡ್ತಾ ಅದ್ರದ್ದು ಅಕ್ಯುರಸಿ ಕಡಿಮೆ ಹಾಳಾಗ್ತಾ ಹೋಗುತ್ತೆ. ಆಮೇಲೆ ಇದರಿಂದ ಏನಾಗುತ್ತೆ? ರನ್ಔಟ್ ಬರುತ್ತೆ. ಓನ್ಲಿ ರೌಂಡ್ ಅಂಡ್ ಹೆಕ್ಸಾಗೋನಲ್ ಕಾಂಪೌಂಡ್ಸ್ ಕ್ಯಾನ್ ಬಿ ಹೆಲ್ಡ್ ವೆನ್ ಅಕ್ಯುರೇಟ್ ಸೆಟ್ಟಿಂಗ್ concentricity or concentrity with an existing diameter is required. The self-centering check is not used. ಸಪೋಸ್ ಇಲ್ಲಿ ನೋಡ್ರಿ, ಇಲ್ಲಿ ಇದು ಇರ್ತಕ್ಕಂಥದ್ದು ಅಂದ್ರೆ ಅಕ್ಯುರೇಟ್ ಸೆಟ್ಟಿಂಗ್ ಬೇಕು, ಅಕ್ಯುರೇಟ್ ಕಾನ್ಸಂಟ್ರಿಸಿಟಿ ಬೇಕಂದ್ರೆ ಅದರ್ ದ್ಯಾನ್ ರೌಂಡ್ ಅಂಡ್ ಹೆಕ್ಸಾಗೋನಲ್ ವರ್ಕ್ಗಳಲ್ಲಿ ನಾವು ಇಲ್ಲಿ ಅದನ್ನ ಈ ಒಂದು ತ್ರಿಜ್ಯಾ ಚೆಕ್ ಅಲ್ಲಿ ಹಿಡಿದು ಅದನ್ನ ಸಾಧಿಸಲಿಕ್ಕೆ ಆಗಲ್ಲ, ಅವುಗಳನ್ನ ಮಾಡೋದು ಆಗಲ್ಲ. ಈಗ ನಾವು ಚೆಕ್ಕಿನ ಸ್ಪೆಸಿಫಿಕೇಶನ್ ಅನ್ನ ನೋಡೋಣ. ಚೆಕ್ಕಿನ ಸ್ಪೆಸಿಫಿಕೇಶನ್ ಏನಿರುತ್ತೆ? ಟು ಸ್ಪೆಸಿಫೈ ಎ ಚೆಕ್, it is essential to provide the details of the type of check, capacity of the check, diameter of the body, width of the body. ಇಲ್ಲಿ ಯಾವ ಟೈಪ್ ಬೇಕು? ತ್ರಿಜ್ಯಾ ಬೇಕು, ಫೋರ್ಜಾ ಚೆಕ್ ಬೇಕು, ಕೆಪಾಸಿಟಿ ಎಷ್ಟು ಇರ್ತಕ್ಕಂಥ ಇದು ಚೆಕ್ಕಿಂಗ್ ಕೆಪಾಸಿಟಿ ಎಷ್ಟು ಬೇಕು ಅದನ್ನ ಹೇಳ್ಬೇಕು. ಆಮೇಲೆ ಬಾಡಿ ಡಯಾಮೀಟರ್ ಎಷ್ಟು, 150 200 250 ಅದನ್ನ ಹೇಳ್ಬೇಕು. ವಿಡ್ತ್ ಆಫ್ ದಿ ಬಾಡಿ ಎಷ್ಟು ವಿಡ್ತ್ ಥಿಕ್ನೆಸ್ ಎಷ್ಟು ಇರಬೇಕು ಅದನ್ನ ಹೇಳ್ಬೇಕು. ದ ಮೆಥಡ್ ಆಫ್ ಮೌಂಟಿಂಗ್ ಟು ದ ಸ್ಪಿಂಡಲ್ ನೋಸ್ ಮೇಲೆ ಆ ಒಂದು ಚೆಕ್ ಅನ್ನ ಯಾವ ರೀತಿ ಮೌಂಟ್ ಮಾಡ್ತೇವೆ ನಾವು ಅದನ್ನು ಕೂಡ, ಆ ಮೆಥಡ್ ಅನ್ನು ಕೂಡ ಹೇಳ್ಬೇಕು. ಬ್ಯಾಕ್ ಪ್ಲೇಟ್ ಯೂಸ್ ಮಾಡ್ತೇವೆ ಅಥವಾ ಏನು ಟೇಪ್ ಮ್ಯಾಚ್ ಮಾಡಿ ಯೂಸ್ ಮಾಡ್ತೇವೆ. ಆಮೇಲೆ ಇನ್ನೊಂದು ಲಾಕಿಂಗ್ ಬರ್ತಾವ, ಆ ಲಾಕಿಂಗ್ ಮಾಡಿ ಯೂಸ್ ಮಾಡ್ತೇವೆ. ನಾವು ಅದನ್ನು ಕೂಡ ಹೇಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ತ್ರಿಜ್ಯಾ ಸೆಲ್ಫ್ ಸೆಂಟ್ರಿಂಗ್ ಚೆಕ್, ಇದು ಟೈಪ್ ಆಫ್ ಚೆಕ್. ಆಮೇಲೆ ಗ್ರಿಪ್ಪಿಂಗ್ ಕೆಪಾಸಿಟಿ 450 mm, ಡಯಾಮೀಟರ್ ಬಾಡಿ 500 mm, ಅಪ್ ಟು 450 mm ಡಯಾಮೀಟರ್ ಇರತಕ್ಕಂಥದ್ದನ್ನ ಹಿಡಿಬಹುದು. ಮತ್ತೆ ಬಾಡಿ ಡಯಾಮೀಟರ್ ಬಂದ್ಬಿಟ್ಟು 500 mm ಬೇಕು. ಆಮೇಲೆ ವಿಡ್ತ್ ಆಫ್ ದ ಬಾಡಿ 125 mm. ಟೇಪರ್ಡ್ ಆರ್ ಥ್ರೆಡೆಡ್ ಮೆಥಡ್ ಆಫ್ ಮೌಂಟಿಂಗ್, ಟೇಪರ್ಡ್ ಅಥವಾ ಥ್ರೆಡೆಡ್ ಮೆಥಡ್ ಅಲ್ಲಿ ಮೌಂಟಿಂಗ್ ಇರ್ತಕ್ಕಂಥದ್ದು ಬೇಕು ಅಂತ. ಸೊ ಇಲ್ಲಿವರೆಗೂ ನೀವು ವರ್ಕ್ ಹೋಲ್ಡಿಂಗ್ ಡಿವೈಸ್ಗಳಲ್ಲಿ ಮುಖ್ಯವಾಗಿ ತ್ರಿಜ್ಯಾ ಚೆಕ್ಕು ಮತ್ತು ಫೋರ್ಜಾ ಚೆಕ್ಕು ಯಾವ ರೀತಿ ಇರುತ್ತೆ ಅವುಗಳ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ಭಾಗದಲ್ಲಿ ಉಳಿದಿರ್ತಕ್ಕಂಥ ಫೇಸ್ ಪ್ಲೇಟ್ ಇರ್ಬೋದು, ಡ್ರೈವಿಂಗ್ ಪ್ಲೇಟು, ಮ್ಯಾಂಡಲ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬಾಯ್.